ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಜೆಡಿಎಸ್ ಭವನದಲ್ಲಿ ಮಾಜಿ ಶಾಸಕ ಎ ಮಂಜುನಾಥ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ, ಶಾಸಕ HC ಬಾಲಕೃಷ್ಣರವರು ನವರಂಗಿ ಆಟ ಆಡುವುದನ್ನು ನಿಲ್ಲಿಸಬೇಕು, ತಾಕತ್ತಿದ್ದರೆ ಮುಖ್ಯಮಂತ್ರಿಗಳಿಂದ ದುಡ್ಡನ್ನು ತೆಗೆದುಕೊಂಡು ಬರಬೇಕು, ಅಭಿವೃದ್ಧಿ ಎಂದು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಬಾರದು, ತಾವರೆಕೆರೆ, ಮಾಗಡಿ ಹಾಗೂ ಕುದೂರು ಪೊಲೀಸ್ ಠಾಣೆಗಳನ್ನು ಕಾಂಗ್ರೆಸ್ ಪಕ್ಷದ ಕಚೇರಿಗಳನ್ನಾಗಿ ಮಾಡಿದ್ದಾರೆ. ಬಾಲಕೃಷ್ಣರವರು ಉಡಾಫೆ ಮಾತುಗಳನ್ನಷ್ಟೇ ಮಾತನಾಡುವುದು, ನಾವು ಯಾವುದಕ್ಕೂ ಬಗ್ಗುವುದೂ ಇಲ್ಲ, ಜಗ್ಗುವುದೂ ಇಲ್ಲ ಎಂದರು. ಈ ಸಂದರ್ಭದಲ್ಲಿ ಹಲವಾರು ಜೆಡಿಎಸ್ ಮುಖಂಡರುಗಳು ಭಾಗವಹಿಸಿದ್ದರು. ನನಗೆ ಆರೋಗ್ಯ ಸರಿ ಇಲ್ದಿರೋ ಕಾರಣ ಸುಮಾರು 1 ತಿಂಗಳ ಕಾಲ ಈ ಕಡೆ ಬರೋಕ್ಕಾಗಿಲ್ಲ. ಸೊ ಇವತ್ತು ಭೇಟಿ ಕೊಟ್ಟಿದ್ದೀನಿ. ಹಲವಾರು ಜನ ರೈತರುಗಳೆಲ್ಲ ತಾಲೂಕು ಆಫೀಸ್ಗೆ ನೀವು ಬರಬೇಕು, ಮತ್ತು ತಾಲೂಕು ಆಫೀಸ್ನಲ್ಲಿ ಕೆಲಸಗಳು ಆಗ್ತಿಲ್ಲ ಅಂತೇಳಿ ಹಲವಾರು ಸಂಖ್ಯೆಯ ಜನ ಫೋನ್ನಲ್ಲಿ ತಿಳಿಸಿದ್ದಾರೆ. ಬರೋ ಶುಕ್ರವಾರ ನಾನು ಬಂದು ಹೋಗ್ತೀನಿ ಅಂತ ತಿಳಿಸಿದ್ದೀನಿ. ಈ ತಾಲೂಕಿನಲ್ಲಿ ನಡೀತಾ ಇರ್ತಕ್ಕಂಥ ಅಭಿವೃದ್ಧಿಯ ಮಹಾಪುರ, ನಾವ್ಯಾರೂ ಅಭಿವೃದ್ಧಿ ವಿರುದ್ಧ ಇಲ್ಲ. ಇದು ಪಾಪ ಮಾನ್ಯ ಶಾಸಕರು ಸ್ಪಷ್ಟತೆ ಅವ್ರ ಮನಸ್ಸಲ್ಲಿ, ಅವ್ರ ಆತ್ಮಸಾಕ್ಷಿಗೆ ಬರಬೇಕು. ನಾವೆಲ್ಲಾದ್ರೂ ವಿರೋಧ ಪಕ್ಷದವರು ಯಾವುದಾದ್ರೂ ಅಭಿವೃದ್ಧಿ ಕೆಲಸಗಳಿಗೆ ಒಂದಕ್ಕೆಲ್ಲಾದ್ರೂ ಇವರು ಕಡ್ಡಿ ಅಳ್ಳಾಡಿಸಿದಾರಾ, ತೊಡಕು ಮಾಡಿದಾರಾ ಅಂಥೇಳಿ ಅವರ ಆತ್ಮಸಾಕ್ಷಿಗೆ ಅವ್ರ ಪ್ರಶ್ನೆ ಹಾಕ್ಕೊಳ್ಳಿ, ನಾವೇನು ಹೇಳೋದಿಲ್ಲ. ಆದರೆ ಬಾಯಿ ತೆಗೆದ್ರೆ ಸಾಕು, ಅಯ್ಯೋ ಅಭಿವೃದ್ಧಿಗೆ ಇವರು ವಿರುದ್ಧ, ಅಭಿವೃದ್ಧಿಯನ್ನು ಅಡ್ಡಿಪಡಿಸ್ತಾರೆ. ಫಸ್ಟ್ ಆಫ್ ಆಲ್ ನೀನು ಏನು ಅಭಿವೃದ್ಧಿ ಮಾಡ್ತೀನಿ ಅಂತಂದರೆ ತಾಲೂಕಿನ ಜನತೆಗೆ ಗೊತ್ತಿಲ್ಲ. ಈ ಸರ್ಕಾರದಲ್ಲಿ ಎಷ್ಟು ಅನುದಾನ ತಂದು ಏನೆಲ್ಲ ಅಭಿವೃದ್ಧಿ ಮಾಡ್ತಿದ್ದೀರಿ ಅಂತ ಪಾಪ ನಿಮಗೆ ಹೇಳಕ್ಕೆ ನಿಮ್ಮ ಮುಖನೇ ಇಲ್ಲ. ನಿನ್ನೆ ಪಾಪ ಟೌನ್ನಲ್ಲಿ ಹೇಳಿದ್ದಾರೆ, ಏನು ನಮ್ಮ ಮಾಗಡಿ ಟೌನ್ನಲ್ಲಿ ಅಭಿವೃದ್ಧಿ, ಸಮಗ್ರ ಅಭಿವೃದ್ಧಿ. ಏನು ಸಮಗ್ರ ಅಭಿವೃದ್ಧಿ ಅಂದರೆ ಹೇಳಿ, ಸಮಗ್ರ ಅಭಿವೃದ್ಧಿ ಅಂದರೆ ಏನು ಅಂತ ಹೇಳ್ಬೇಕಲ್ಲ. ನಮಗೊತ್ತಿರೋಂಗೆ ಸಮಗ್ರ ಅಭಿವೃದ್ಧಿ ಅಂದರೆ ಇವರು ಆಡಳಿತ ಪಕ್ಷದಲ್ಲಿದ್ದಾರೆ, ಆಡಳಿತ ಪಕ್ಷದ ಶಾಸಕರಿದ್ದಾರೆ, ಆಡಳಿತ ಪಕ್ಷದಲ್ಲಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಒಂದು ಬೋರ್ಡ್ ಚೇರ್ಮನ್ ಆಗಿದ್ದಾರೆ. ಅದು ರಸ್ತೆ ಅಭಿವೃದ್ಧಿ ವಿಚಾರಕ್ಕೆ ಏನೋ ಅಗಾಧವಾಗಿ ಒಂದು ಮಾಗಡಿ ಟೌನ್ಗೆ ಒಂದು 100 ಕೋಟಿ, ಬಿಡದಿ ಟೌನ್ಗೆ ಒಂದು 100 ಕೋಟಿ CM ಇಂದ ಫಂಡ್ ತಂದ್ಬಿಟ್ಟು ಇವರು ಸಮಗ್ರ ಅಭಿವೃದ್ಧಿ ಮಾಡ್ತಾವ್ರೆ ಅಂತ ಅಂದರೆ ನಾವೇನೋ ಇವ್ರನ್ನ ಪ್ರಶಂಸೆ ಮಾಡಬೇಕು. ಅಲ್ಲ ರೀ, ನಿಮ್ಮ ಯೋಗ್ಯತೆಗೆ ಹಿಂದೆ ಕೊಟ್ಟಂಥ CM ಗ್ರಾಂಟ್ಗಳು ಇವತ್ತವರೆಗೂ ಅವನ್ನ ಆಕ್ಷನ್ ಪ್ಲಾನ್ ಮಾಡದೆ, ಟೆಂಡರ್ ಮಾಡದೆ, ಇವತ್ತು ಬಂದು ನೀವು ಪೂಜೆ ಮಾಡಿಬಿಟ್ಟು ನಮ್ಮ ಅವಧಿಲಿರೋವನ್ನ ಇವತ್ತು 15ನೇ ಹಣಕಾಸು ಬಂದು ಎಷ್ಟು ವರ್ಷ ಆಯಿತು, ಅದನ್ನ ಆಕ್ಷನ್ ಪ್ಲಾನ್ನ ಈಗ ಅಪ್ರೂವಲ್ ತಗೊಂಡು ಈಗ ನೀವು ಬಂದು ಟೆಂಡರ್ ಮಾಡಿಸಿ ಪೂಜೆ ಮಾಡ್ತಾ ಇದ್ದೀರಿ. ನಾವೆಲ್ಲೆಲ್ಲೋ ಹಾಕಿದ್ದು ನಮ್ಮ ಅವಧಿನಲ್ಲಿ ಅದನ್ನೆಲ್ಲ ಕಿತ್ತು ಯಾವ್ಯಾವ ಇವರು ಮಾತು ಹೇಳ್ತಾರೋ, ಇವರು ಜೀವಜೂರುಗಳು ಯಾರು ಹೇಳ್ತಾರೋ ಅವ್ರುಗಳಿಗೆಲ್ಲ ಹೇಳ್ಬಿಟ್ಟು ಇವತ್ತು ಮಾಡ್ತಾ ಇದ್ದೀವಿ. ಅದಕ್ಕೆ ಏನು ಅಭಿವೃದ್ಧಿಯ ಏನದು ಸಮಗ್ರ ಅಭಿವೃದ್ಧಿ. ನಾಚಿಕೆ ಆಗಲ್ವಾ ನಿಮಗೆ? ಸರ್ಕಾರ ಮಡಿಕೊಂಡು 20 ಲಕ್ಷದ್ದು, 50 ಲಕ್ಷದ್ದು, 30 ಲಕ್ಷದ್ದು, 10 ಲಕ್ಷದ್ದೆಲ್ಲ ಕೆಲಸ ಪೂಜೆ ಮಾಡ್ತೀರಲ್ಲ. ನಿಮಗೆ ತಾಕತ್ತಿದ್ರೆ ಹೋಗಿ CM ಮತ್ತೆ ತಗೊಂಬನ್ರಿ ದುಡ್ಡು. ನೀ ಹಿಂದೆ ಭಾಷಣ ಮಾಡಿದ್ರಿ ಎಲೆಕ್ಷನ್ ಟೈಮಲ್ಲಿ, ರೇ ಅದಕ್ಕೆ ರೀ ಆಡಳಿತ ಸರ್ಕಾರ ಇರಬೇಕು, ಸರ್ಕಾರ ಇದ್ರ ಕಡೆ ನಾನು ಹೋಗ್ತಾ ಇದ್ದೀನಿ, ಅದಕ್ಕೋಸ್ಕರ ನಾನು ಕಾಂಗ್ರೆಸ್ಗೆ ಹೋಗಿರೋದು, ಅದಕ್ಕೋಸ್ಕರ ನೀವು ಗೆಲ್ಸಿ ಅಂದ್ರಿ. ಗೆಲ್ಸಿದ್ರಲ್ಲ ತಾಲೂಕಿನ ಜನ. ಎಷ್ಟು ತಂದಿದ್ದೀರಿ ಇಲ್ಲಿವರೆಗೂ ನೀವು?
ನಿಮ್ಮ ಸರ್ಕಾರದಿಂದ ಎಷ್ಟು ಹಣ ಮಾಗಡಿ ಕ್ಷೇತ್ರಕ್ಕೆ ತಂದಿದ್ದೀರಿ? ಕಾವೇರಿ ನೀರಾವರಿ ನಿಗಮ, ಕೃಷ್ಣ ಜಲಭಾಗ್ಯ ನಿಗಮ, ಇನ್ನೊಂದು ಯಾವುದೋ ನಿಗಮ, ಈ ನಿಗಮದಲ್ಲಿ ನೀವೊಂದು ಅಷ್ಟು ಹಣನ ಮೊನ್ನೆ ಮಾಜಿ MP ಅವರು ಕೊಟ್ಟಿದ್ದು ಬಿಟ್ರೆ, ನೀವು ನಾನು ಸರ್ಕಾರದ ಮೇಲೆ ಒತ್ತಡ ತಂದು ನಾನು ಮುಖ್ಯಮಂತ್ರಿಗಳ ಹತ್ರ ಹೋಗಿ ವಿಶೇಷ ಅನುದಾನ ಈ ಯೋಜನೆ, ನೀರಾವರಿ ಯೋಜನೆಗಿಷ್ಟು, ರಸ್ತೆಗಿಷ್ಟು, ಬೇರೆ ಬೇರೆ ಕಾಲೋನಿ ಅಭಿವೃದ್ಧಿಗಳಿಗಿಷ್ಟು, SCP-ನಲ್ಲೆಷ್ಟು, TSP-ನಲ್ಲೆಷ್ಟು ತಂದಿದ್ದೀರಿ ತೋರಿಸ್ರಿ. ಇದನ್ನ ಎಲ್ಲ ಜನ ಒಪ್ಕೊಡ್ಬೇಕಂತೆ. ಟೌನ್ ಜನ, ತಾಲೂಕಿನ ಜನ ಎಲ್ಲ ಒಪ್ಕೋಬೇಕು. ಇವರು ಸಮಗ್ರ ಅಭಿವೃದ್ಧಿ ಮಾಡ್ತಾವ್ರೆ. ನೋಡಿ ಸ್ವಾಮಿ, ಯೋಗ್ಯತೆಗೆ ಇವರು ಒಂದು ಬೋರ್ಡ್ ಚೇರ್ಮನ್ ಆಗಿದ್ದಾರೆ. ರಸ್ತೆ ರಾಜ, ರಾಜ್ಯಕ್ಕೆ ರಸ್ತೆ ರಾಜ ಅಂತ ಇವರೇ ಸ್ವಯಂ ಘೋಷಿತ. ಇವರು ಪಟಾಲಂಗಳೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರಲ್ಲ. ಇವತ್ತವರೆಗೂ 10 ಕಿಲೋಮೀಟ್ರು ಇವರು ಟಾರ್ ಹಾಕಿರೋದು ಇಡೀ ಕ್ಷೇತ್ರದಲ್ಲಿ. ಎಲ್ಲಾದ್ರೂ 10 ಕಿಲೋಮೀಟರ್ ಇವರು ಟಾರ್ ಹಾಕಿದ್ರೆ ತೋರಿಸ್ತೀವಿ ಇಲ್ಲ ನಾವು ಒಂದೇ ಒಂದು. ಬರೀ 10 ಕಿಲೋಮೀಟ್ರು ಇವ್ರಿಗೆ ರಸ್ತೆ ರಾಜ ಅಂತ ಬಿರುದು ಕೊಡ್ಬೇಕಾ? ಬನ್ನಿ ಡಿಬೇಟ್ಗೆ, ಬನ್ನಿ ಚರ್ಚೆಗೆ. ನಾನು ಸರ್ಕಾರ ಇಲ್ಲದೇ ಎಷ್ಟು ಕಿಲೋಮೀಟರ್ ಟಾರ್ ಹಾಕ್ಸಿದ್ದೀನಿ, ಎಷ್ಟು ಕಿಲೋಮೀಟರ್ ರಸ್ತೆಗಳು ಮಾಡಿಸಿದ್ದೀನಿ. PWD ರಸ್ತೆ ಇರ್ಬೋದು, ಜಿಲ್ಲಾ ಪಂಚಾಯತ್ ರಸ್ತೆ ಇರ್ಬೋದು, ಇಲ್ಲ ಒನ್ ಟೈಮ್ ಇಂಪ್ರೂವ್ಮೆಂಟ್ ಮಾಡಿರೋಂಥ ರಸ್ತೆಗಳಿರ್ಬೋದು, ಸ್ಟೇಟ್ ಹೈವೇ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮಲ್ಲಿ ಇರ್ಬೋದು, SHDP-ನಲ್ಲಿ ಎಲ್ಲಿಂದ ಎಲ್ಲಿಗೆ ರಸ್ತೆ ಮಾಡಿದ್ದೀನಿ, ಎಷ್ಟು ಅನುದಾನ ಅಂತೇಳಿ ನನ್ನ ಹತ್ರ ನಾನೇನು ಬರೋ ಬುಕ್ಕಲ್ಲೆಲ್ಲ ಬಾಯಲ್ಲೇ ಹೇಳ್ತೀನಿ. ಮಾಡಿದ್ದೀರಾ? ಇವತ್ತು 2.5 ವರ್ಷ 3 ವರ್ಷ ಹತ್ತತ್ರ ಆಯ್ತು. ನೀವು ಯಾವುದಾದ್ರು ಒಂದು ಮಾಡೋಕ್ಕಾಗಿದೆಯಾ ನಿಮ್ಮ ಯೋಗ್ಯತೆಗೆ? ಎಲ್ಲ ಕಡೆ ಗುಂಡಿ ಬಿದ್ದಿದೆ. ಟೌನಲ್ಲಿ ಇವತ್ತು ಮಳೆ ಹೋಯ್ದಿದೆ. ಬಿಡದಿಲ್ ಕಾಲಿಕ್ಕಾಗಲ್ಲ ಜನ, ಮಾಗಡಿ ಟೌನಲ್ಲಿ ಕಾಲಿಕ್ಕಾಗಲ್ಲ. ಇವ್ರ ಯೋಗ್ಯತೆಗೆ ಕೆಂಪೇಗೌಡ ಸರ್ಕಲಿಂದ 1.5 ವರ್ಷ ಆಗಿದೆ ರೀ, ಇನ್ನೂ ಬೆಂಟನೇ ಕೂತಿದ್ದಾರೆ ಜನ. ಯಾರು ಕ್ಯಾಪ್ರಿಸ್ ಮಕ್ಕುಗೆ ಅಲ್ವ ನಿಮಗೆ? ನಿಮ್ಗೆ ಓಟ್ ಹಾಕಿರೋ ಜನ ಸಾರ್ವಜನಿಕರು. ಇದನ್ನೆಲ್ಲ ನಾವು ಮಾತಾಡಿದ್ರೆ ಓ ಅಭಿವೃದ್ಧಿ ವಿರೋಧ. ಇದೇ ಗಾಂಧಿ ಪ್ರತಿಮೆನ ನ್ಯಾಣ ಹಾಕಿದ್ರಲ್ಲ, ಇದ ನಿಮ್ದು ಅಭಿವೃದ್ಧಿ? ನಿಮ್ಮ ಯೋಗ್ಯತೆ ಒಂದೇ ಒಂದು ಪ್ರತಿಮೆ ಮಾಡ್ಸೋಕ್ಕಾಗಿಲ್ಲ ಮಾಗಡಿನಲ್ಲಿ. 50 ವರ್ಷ ನಿಮ್ಮ ಮನೇಲಿ ಅಧಿಕಾರ ಇತ್ತು, ಒಂದೇ ಒಂದು ಪ್ರತಿಮೆ ನಿಮ್ಮ ಯೋಗ್ಯತೆಗೆ. ಅವ್ರು ಯಾರೋ ಪುಣ್ಯಾತ್ಮ ಕೆಂಪೇಗೌಡ ಪ್ರತಿಮೆ ಮಾಡಿಸಿದ್ರು. ನಾನು MLA ಆದ ತಕ್ಷಣ ಗಾಂಧಿ ಜಯಂತಿ ಮಾಡಬೇಕಾಗಿತ್ತು. ಅಲ್ಲಿ NESನವರೆಲ್ಲ ಬಡ್ಕೊಂಡ್ರು. ಸರ್ ಇಲ್ಲಿ ಗಾಂಧಿ ಪ್ರತಿಮೆ ಇತ್ತು, ಅವ್ರ್ಯಾರೋ KC ಪ್ರೌಢನವರು ಕಿತ್ತಾಕ್ಬಿಟ್ರು, ಗಾಂಧಿ ಪ್ರತಿಮೆ ಮಾಡಿಬಿಟ್ಟು ಮಾಡಿಸಿ ಸರ್ ಅಂತ. 15 ದಿವಸದಲ್ಲಿ ಒಂದು ಪ್ರತಿಮೆ ಮಾಡಿಸ್ದೆ ನಾನು, ನನ್ನ ಸ್ವಂತ ದುಡ್ಡಿಂದ. ಸರ್ಕಾರ ದುಡ್ಡೆತ್ತಿದ್ನ, ಸಾರ್ವಜನಿಕರು ದುಡ್ಡೆತ್ತಿದ್ನ? ಸಾರ್ವಜನಿಕ ಕೆಲಸನ ನಾನು ಮಾಡಬೇಕು ಅಂತ ಅವತ್ತು ಮಾಡಿದೆ. ನೀನೇ ಮಾಡಿಬಿಟ್ಟಿದ್ರೆ ನನಗೆಲ್ಲಪ್ಪ ಇತ್ತು ಕೆಲಸ ಬಾಲಕೃಷ್ಣ ಅವರೇ. ನೀನೇ ಪ್ರತಿಮೆ ಮಾಡಿ ನಿಲ್ಲಿಸ್ಬಿಟ್ಟಿದ್ರೆ ನಾನೇ ಬಂದು ಪ್ರತಿಮೆ ಕೈ ಇಡ್ತಿದ್ದೆ. ನೀನೇ ಅಂಬೇಡ್ಕರ್ ಪ್ರತಿಮೆ ಮಾಡಿದ್ರೆ ನನಗ್ಯಾಕಿತ್ತು ನಾನು ಅಂಬೇಡ್ಕರ್ ಪ್ರತಿಮೆ ಮಾಡಿಸೋಂತ ಉಸಾಬರಿ? ನಿನ್ನ ಯೋಗ್ಯತೆಗೆ ಏನೂ ಮಾಡ್ಸೋಕ್ಕಾಗಿಲ್ಲ. ಇವತ್ತು ಬಂದ್ಬಿಟ್ಟು ನಾನು ಅಭಿವೃದ್ಧಿ ಮಾಡಿಬಿಡ್ತಾ ಇದ್ದೀನಿ. ನವರಂಗಿ ನಾಟಕ, ಹೌದಾ? ಗಲಾಟೆನಾ? ಗೊತ್ತೇ ಇಲ್ವಲ್ಲ ನವರಂಗಿ ನಾಟಕ. ಇಂಥ ಬೃಹನ್ನಳೆ ನಾಟಕನ ನಾವು ಎಷ್ಟು ಜನ ಹತ್ರ ನೋಡಿದ್ದೀವಿ ಬಾಲಕೃಷ್ಣ ಅವರೇ. ನಿನ್ನ ಈ ಬೃಹನ್ನಳೆ ನಾಟಕ ನಮಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ? ಜನ ಯಾರು ನಿಮಗೆ ಚೀತು ಅಂತಿಲ್ಲ ಅಂದ್ಕೊಂಡ್ಬಿಟ್ಟಿದ್ದೀರಾ? ಕುದುರೆಗೆ ಅದೇನೋ ಹೇಳ್ತಾರಲ್ಲ, ಇದು ಕಟ್ತಾರಲ್ಲ, ಲಗಾಮಲ್ಲ, ಕಾಣದಂಗೆ ಏನೋ ಕಟ್ತಾರೆ. ನೇರವಾಗಿ ಹಂಗ್ ನೇರವಾಗಿ ಹೋಯ್ತಾ ಇದ್ದೀರಿ. ನಿಮಗೆ ನೀವು ಹೋಯ್ತಿದ್ದಾಗ ಈ ಕಡೆ ಆ ಕಡೆ ಎಲ್ಲ ತುಪ್ಕ ಅಂತವ್ರಲ್ಲ, ನಿಮ್ಗೇನು ಗೊತ್ತಾಗ್ತಾ ಇಲ್ಲ. ಯಾರೋ ಜೀರುಗಳು, ಯಾರೋ ಯಾಚಕದ ಗಿರಾಕಿಗಳು, ಒಂದು ವರ್ಗದ ಜನ ಎಲ್ಲ ಊರಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಇರ್ತಾರೆ.
ಯಾಚಕ ಪಾಪ ಹೊಟ್ಟೆಪಾಡು ರಾಜಕಾರಣ ಮಾಡ್ತಾರೆ. ನಾನು ಗೆದ್ರೆ ನನ್ಗೆ ಜೈ, ರೇವಣ್ಣವ್ರು ಗೆದ್ರೆ ರೇವಣ್ಣಂಗೆ ಜೈ, ಬಾಲಕೃಷ್ಣ ಗೆದ್ರೆ ಬಾಲಕೃಷ್ಣಂಗೆ ಜೈ, ಹಂಗೆ ಅನ್ಕೊಂಡು ಬರ್ತಾರೆ. ಆ ವರ್ಗದ ಜನನ ಮಾತನ್ನ ನೀವು ಕೇಳಿಕೊಂಡು ಬರೇ ಇದೆ ಮಾಡ್ರಿ ಸ್ವಾಮಿ. ಎಷ್ಟು ಸರಿ ಹೇಳ್ತಾ ಇದ್ದೀವಿ. ಅಲ್ಲ ರೀ, ಹೇಮಾವತಿ ತಂದು ನಿಲ್ಸಿದೀನ್ರಿ ಅಲ್ಲಿ. ಇನ್ನು 2 ಕಿಲೋಮೀಟ್ರು ರೈಸಿಂಗ್ ಮ್ಯಾನ್ ನಿಮ್ಮ ಕೈಲಿ 2.5 ವರ್ಷ ಆದರೆ 2 ಕಿಲೋಮೀಟರ್ ರೈಸಿಂಗ್ ಮ್ಯಾನ್ ಮಾಡ್ಸೋಕ್ಕಾಗಿಲ್ಲ, ಆ ನೀರು ಕೊಡೋಕ್ಕಾಗಿಲ್ಲ. ಕುಣಗಲಲ್ಲಿ ಕುಣಗಲ್ ಕೆರೆ ಕೋಡಿ ಹಾಕ್ಬಿಟ್ಟು ಹೋಯ್ತಾ ಇದೆ ನೀರು, ಹೋಗ್ತಾ ಇಲ್ವ ಸರ್? 18-19 ಕೆರೆ ತುಂಬ್ತವೆ ರೈಸಿಂಗ್ ಮೈನ್ ಆನ್ ಮಾಡಿದ್ರೆ ಅಂದರೆ ನಿನ್ನ ತಲೆಗೆ ಹೋಯ್ತಾ ಇಲ್ಲ. ಇದು ಮಂಜು ಪ್ರಾಜೆಕ್ಟು, ಇದೆಲ್ಲ ಮಂಜುಗೂ ಕುಮಾರಸ್ವಾಮಿ ಅವ್ರಿಗೆ, ಡಾಕ್ಟರ್ ಅಶ್ವಥ್ ನಾರಾಯಣ ಅವ್ರಿಗೆ ಹೆಸರು ಬಂದ್ಬಿಡ್ತದೆ ಅಂತ ಹೇಳ್ಬಿಟ್ಟು, HM ರೇವಣ್ಣವ್ರಿಗೆ ಹೆಸರು ಬಂದ್ಬಿಡ್ತದೆ ಅಂದ್ಬಿಟ್ಟು ಪಾಪ ಅವಾಯ್ಡ್ ಮಾಡ್ತಾ ಇದೆಯಾ? ಎಷ್ಟು ದಿವಸ ಅವಾಯ್ಡ್ ಮಾಡ್ತೀಯಾ? ಇನ್ನೆಷ್ಟು ದಿನ ಅದೇ ಟೈಮು ನಿಮಗೆ? ಇನ್ನು ಬರೋಬ್ಬರಿ 1 ವರ್ಷ ಅದೇ. ಇನ್ನು 1 ವರ್ಷ ಎಲೆಕ್ಷನ್ ಇಯರ್ ಬಿಡಿ. ಎಲೆಕ್ಷನ್ ಇಯರ್ ಸಹ ಶುರು ಆಯಿತು ಅಂದರೆ ನಿಮ್ಮ ಮಾತು ಕೇಳಲ್ಲ, ನಿಮ್ಮ ಸರ್ಕಾರದ ಮಾತು ಕೇಳಲ್ಲ, ನಿಮ್ಮ ಮುಖ್ಯಮಂತ್ರಿ ಮಾತು ಕೇಳಲ್ಲ, ನಿಮ್ಮ ಉಪಮುಖ್ಯಮಂತ್ರಿ ಮಾತು ಕೇಳಲ್ಲ ಯಾವನು ಅಧಿಕಾರಿ. ನಮ್ಮ ನಡೆಯಕ್ಕೆ ಶುರು ಆಯ್ತದೆ, ನಾವು ನಡೆಸ್ತೀವಿ. ನಿನಗೆ ಮಾತು ಕೇಳಬೇಕಿರೋದು 1 ವರ್ಷ. ಈ 1 ವರ್ಷದಲ್ಲಿ ನಿಮ್ಮ ಯೋಗ್ಯತೆಗೆ ಆ ರೈಸಿಂಗ್ ಮ್ಯಾನ್ ಆನ್ ಮಾಡಿ, ರೈಸಿಂಗ್ ಮ್ಯಾನ್ ಆನ್ ಮಾಡಿ ಯಾವ್ದಾರು ಪತ್ರಿಕೆಯವ್ರು ಕೇಳಿದ್ರೆ, ಓ ನಾನು ಜನರೇಟರ್ ತರಿಸಿದ್ದೀನಿ, TC ತರಿಸಿದ್ದೀನಿ, ಒಂದು ಪವರ್ ಹೌಸಲ್ಲಿ ಟ್ರಾನ್ಸ್ಫಾರ್ಮರ್ ಇಲ್ದೇನೆ ಪವರ್ ಆನ್ ಮಾಡೋಕ್ಕಾಯ್ತದೇನ್ರಿ? ನಾವು ಹೇಳಿರೋ ತಪ್ಪಿದೆಯಾ? ಜೋಕ್ ಮಾಡ್ತೀಯ ನೀನು? ಜೋಕು ಹೋಗಿದೆಯಾ ಯಾವತ್ತಾದ್ರೂ? ನಮ್ಮ ಪಂಪ್ ಹೌಸ್ ಕಟ್ಸಿರೋದು, ಮೋಟ್ರ್ ಫಿಕ್ಸ್ ಮಾಡಿರೋದು, ನನ್ನ ರೈಸಿಂಗ್ ಮ್ಯಾನ್ ಎಲ್ಲಿದೆ, ಎಲ್ಲಿಂದ ನೀರು ಟಾಪ್ ಮಾಡ್ತಾ ಇದ್ದೀವಿ ಅನ್ನೋದು ನಿನಗೆ ಇಚ್ಛಾಶಕ್ತಿ ಇದ್ರೆ 1 ದಿವಸ ಹೋಗಿ ನೋಡೋಕ್ಕಾಗಿಲ್ಲ ನಿನಗೆ? ಒಂದೇ 1 ದಿವಸ ಇಲ್ಲಿ ಬಂದು ಡ್ಯಾನ್ಸ್ ಮಾಡಿಕೊಂಡು ಬೆಳಂಗ್ ಬಿಟ್ಕೊಂಡು ಬರೇ ಬೆಳಂಗ್ ಬಿಟ್ಬಿಟ್ರೆ ಇಲ್ಲೆಲ್ಲ ಕೇಳ್ತಾರೆ ಅಂದ್ಬಿಟ್ಟು ಯಾರೋ ಒಂದಷ್ಟು ಜನ ಬರ್ಕೊಡ್ತಾರೆ, ಯಾರೋ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ಓಹೋ ಕಾಲರ್ನ ಹಿಂಗೆ ಆರಿಸ್ಕೊಂಡು ಹೊಟ್ಟೋಗ್ಬಿಟ್ರೆ ಆಗೋಯ್ತದ ಅಣ್ಣ ನೀನು ಯೋಗ್ಯತೆಗೆ? ಇವತ್ತು ನೋಡಿದೆ ನಾನು ಯಾರೋ ಮಹಾನುಭಾವರು ಹಾಕವ್ರೆ. ಏನು ಡಿಜಿಟಲ್, ಏನಿದು ಡಿಜಿಟಲ್ ಸಾಗುವಳಿ, ಮೊಟ್ಟ ಮೊದಲ ಬಾರಿಗೆ ಡಿಜಿಟಲ್ ಸಾಗುವಳಿ ಅಂತ. ಎಷ್ಟು ಕೊಟ್ಟಿದ್ಯಾ ಬಲಣ್ಣ? ಎಷ್ಟು ಜನ ರೈತರು ಕೊಟ್ಟಿದ್ಯಾ? ಎಷ್ಟು ವರ್ಷ ಆಯ್ತು ನಿನ್ನ ಅಧಿಕಾರ ಬಂದು? ಎಷ್ಟು ವರ್ಷ ಆಯ್ತು ನಿಮ್ಮ ಸರ್ಕಾರ ಬಂದು? ನಿನ್ನ ಯೋಗ್ಯತೆಗೆ ಇದೊಂದು ಕೊಟ್ಟಿದ್ಯಲ್ಲ, ಅದು ಎಷ್ಟು ಕುಂಟೆ? 6 ಕುಂಟೆ ರೀ. ಹಾಕೋಬೋದ ನೀನು? 6 ಕುಂಟೆ ಒಬ್ಬ ರೈತನಿಗೆ ಒಂದು ಸಾಗುವಳಿ ಚೀಟಿ ಕೊಟ್ಬಿಟ್ಟು ನನ್ನ 2.5 ವರ್ಷದ ಸಾಧನೆ ಅಂತ ಹೇಳ್ಬಿಟ್ಟು ನೀನು ಫೇಸ್ಬುಕ್ಕಲ್ಲಿ ಹಾಕ್ಸ್ಕತಿಯಲ್ಲ, ನಿನಗೆ ಎಷ್ಟಪ್ಪ ಗೌರವ ಇರಬೇಕು? ಇಡೀ 2.5 ವರ್ಷದ ಅವಧಿನಲ್ಲಿ 10 ಜನಕ್ಕೆ ಮಾತ್ರ ಸ್ಯಾಂಕ್ಷನ್ ಮಾಡೋಕ್ಕಾಗಿರೋದು ಇವರು. ಬರೇ 10 ಜನಕ್ಕೆ. ಇದನ್ನು ನಾನೇ ಸ್ಯಾಂಕ್ಷನ್ ಮಾಡಿರೋದು, ನಾನೇ ಕಡ್ತ ರೆಡಿ ಮಾಡಿದ್ದು. ಅದನ್ನು ಮಾಡಿ ಬರೇ 10 ಜನಕ್ಕೆ ಮಾತ್ರ. ಅದು ಎಷ್ಟು? 5 ಕುಂಟೆ, 6 ಕುಂಟೆ, 13 ಕುಂಟೆ, 16 ಕುಂಟೆ. 1 ಎಕರೆ 30 ಕುಂಟೆನೇ ಜಾಸ್ತಿ. ಒಬ್ರಿಗೆ ಯಾರಿಗೂ 1 ಎಕರೆ 30 ಕುಂಟೆ, 1 ಎಕರೆ 20 ಕುಂಟೆ ಇಲ್ಲ, 10. ಇದ ನಿನ್ನ ಸಾಧನೆ? ಸರ್ಕಾರಿ ಗೋಮಾಳ ಕೊಡೋದು. ತೆಗ್ಸು ನಾನು ಎಷ್ಟು ಕೊಟ್ಟಿದ್ದೆ ಅಂತ. ಸರ್ಕಾರಿ ಗೋಮಾಳದಲ್ಲಿ ಎಷ್ಟು ಪಾರದರ್ಶಕವಾಗಿ, ಎಷ್ಟು ಜಿನೇನ ರೈತರುಗಳಿಗೆ, ಅರ್ಹ ಫಲಾನುಭವಿಗಳಿಗೆ ಎಷ್ಟು ಜನಕ್ಕೆ ಕೊಟ್ಟಿದೆ ಅಂತ ತೆಗ್ಸಿ. ಎಷ್ಟು ಜನಕ್ಕೆ 94C ಪತ್ರ ಕೊಟ್ಟಿದ್ದೀನಿ ತೆಗ್ಸಿ. ಎಷ್ಟು ಜನಕ್ಕೆ 94CC ಪತ್ರ ಕೊಡಿಸಿದ್ದೀನಿ ನನ್ನ ಕ್ಷೇತ್ರದಲ್ಲಿ ತೆಗ್ಸಿ. ಎಷ್ಟು ಗ್ರಾಮನ ರೆವಿನ್ಯೂ ವಿಲೇಜ್ ಅಂತ ಅವತ್ತು ಅನೌನ್ಸ್ ಮಾಡಿ ಪ್ರಪೋಸಲ್ ಕಳಿಸಿದೆ ಸರ್ಕಾರಕ್ಕೆ ತೆಗ್ಸಿ. ಇವತ್ತು 94DDನಲ್ಲಿ ಇವತ್ತು ಬರೇ 300, ಇಡೀ ಕ್ಷೇತ್ರದಲ್ಲಿ 300 ಪತ್ರ ಇನ್ನೂ ರೆಡಿ ಆಗಿಲ್ಲ. 300 ಆಗ್ತವೆ ಅನ್ನುವಂಥ ಮುನ್ಸೂಚನೆಯಲ್ಲಿ ಇದ್ದೀರಿ.
ಇದು ನಿಮ್ಮ ದೊಡ್ಡ ಸಾಧನೆ. ಇದಕ್ಕೆ ಜನ ಎಲ್ಲ ಅನ್ಬೇಕು, ಓಹೋ ನಮ್ಮ ಬಾಲಣ್ಣ, ಅಣ್ಣ ನೀನು ಬಾಲಣ್ಣ ನೀನು ಬಿಟ್ರೆ ಇಲ್ಲ ಅಣ್ಣ ಅನ್ಬೇಕಾ? ತೋರ್ಸಪ್ಪ ನಿನ್ ಸಾಧನೆ ಏನು? ಟೌನ್ ಸುತ್ತ ಇರೋದು ಗೋಮಾಳ ಹೊಡಿತಾ ಇದ್ದಿ, ತಾವರೆಕೆರೆದೆಲ್ಲ ನಾನು ಬೆಂಗಳೂರಲ್ಲಿ ಮಾತಾಡ್ತೀನಿ, ಇಲ್ಲೆಲ್ಲೂ ಮಾತಾಡೋದಿಲ್ಲ. ಪಾಪ ಕೃಷ್ಣ ಬೈರೇಗೌಡರು ಇವ್ರಿಗೆಲ್ಲ ಗೊತ್ತಾಗಬೇಕಲ್ಲ, ಸರ್ಕಾರ ನಡೆಸ್ತಾ ಇರೋರಿಗೆ. ಇವರು ಮಹಾನ್ ಭಾವರು ಎಷ್ಟು ಇವ್ರ ಹೆಸರಲ್ಲಿ, ಇವ್ರ ಹೆಂಡತಿ ಹೆಸರಲ್ಲಿ, ಇವ್ರ ಸ್ನೇಹಿತರ ಹೆಸರಲ್ಲಿ ಎಷ್ಟೆಷ್ಟು ಮಾಡೋರು ಅಂತೆಲ್ಲ ದಾಖಲೆ ತೆಗೆಸಿದ್ದೀನಿ. ಅದು ಬೆಂಗಳೂರಿನಲ್ಲಿ ಮಾಡ್ತೀನಿ, ಇಲ್ಲೇನು ಹೇಳಲ್ಲ. ಆಮೇಲೆ ಬೇಕಾದ್ರೆ ಬೆಂಗಳೂರಿನಲ್ಲಿ ಮಾಡಿದ್ಮೇಲೆ ಬಂದು ಬೇಕಾದ್ರೆ ಇಲ್ಲಿ ಹೇಳ್ತಿದ್ದೆ. ನೀವು ಅವತ್ತು ಗಾಂಧಿ ಪ್ರತಿಮೆಗೆ ನಮ್ಮ ಹುಡುಗರು ಕೇಳಿದ್ರೆ, ನೀನು ಒಬ್ಬ ಅಧಿಕಾರಿನ ನೀನು ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತೇಳಿ ಕಂಪ್ಲೇಂಟ್ ಕೊಡಿಸ್ಬಿಟ್ಟು ನಮ್ಮ ಹುಡುಗರ ಮೇಲೆ FIR ಮಾಡಿಸ್ತೀಯಾ? ಬಾಲಕೃಷ್ಣ, ನಿನ್ನ FIRಗೆ ಯಾರನ್ನ ಜಗ್ಬಿಡ್ತೀವಿ ಅಂತ ಅಂದ್ಕೊಂಡಿದ್ಯಾ? ಜಗ್ಗೋ ಮಕ್ಳು ಯಾರು ಇಲ್ಲ ಇಲ್ಲಿ. ಈ ಮಂಜು ಏನೂ ಇಲ್ಲದೆ ಇದ್ದಾಗೇನೆ ಈ ತಾಲೂಕಿನ ಜನ ಈ ಮಂಜುನ ರಕ್ಷಣೆ ಕೊಟ್ಟವ್ರೆ. ನಮ್ಮ ಪರವಾಗಿ ನಮ್ಮ ಯಾರೋ ಒಬ್ಬ ದಾತಕ ಉಟ್ಕೊಂಡವನೇ ನಮ್ಮ ಪರವಾಗಿ ಧ್ವನಿ ಎತ್ತಕ್ಕೆ ಅಂತೇಳಿ ಈ ತಾಲೂಕಿನ ಜನ, ಈ ತಾಲೂಕಿನ ಯುವಕರು ನನ್ನ ಬೆನ್ನಿಂದೆ ಬಂದು ನಿಂತಿದ್ದಾರೆ. ಏನೂ ಇಲ್ಲದಾಗ ನಿಂತಿರಿ. ಇವತ್ತು ಬಗ್ತಾರ? ಸ್ಟೇಷನ್ಗೆ ನುಗ್ಗಿರೋರು ನಾವು. ಕುದೂರ್ ಸ್ಟೇಷನ್ ಮುಂದೆ ಟೆಂಟ್ ಹಾಕೊಂಡು ರಾತ್ರೆಲ್ಲ ಧರಣಿ ಮಾಡಿದವರು, ಮಾಡಿ ಸ್ಟೇಷನ್ ಮುಂದೆ ರಾತ್ರಿ ಧರಣಿ ಮಾಡಿರೋರು. ಇವತ್ತು ಎದುರ್ತೀವೇನ್ರಿ? ನಿನ್ನ ಏಜೆಂಟ್ಗಳಿಗೆ, ನಿನ್ನ ಪಟಾಲಾಮ್ಗಳಿಗೆ, ನಿನ್ನ ಯಾವನು ಇಂಜಿನಿಯರ್ಗೆ ಹೇಳ್ಬಿಟ್ಟು ನೀನು ಕೊಡ್ಲಿಲ್ಲ ಅಂದರೆ, ಇಲ್ಲೊಬ್ರು ಮಹಾನ್ ಭಾವ್ರು ಇನ್ಸ್ಪೆಕ್ಟ್ರು ಹೇಳ್ತಾರಂತೆ, ನೀನು ಇರೋ ಕಡೆ ಎತ್ತಾಕೋಬತ್ತೀನಿ ಬಂದು ಕಂಪ್ಲೇಂಟ್ ಕೊಡಲಿಲ್ಲ ಅಂತ ಒಬ್ಬ ಅಧಿಕಾರಿಗೆ, ಇಂಜಿನಿಯರ್. ಅವ್ನು ಪಾಪ ಇನ್ನೇನು ರಿಟೈರ್ಡ್ ಆಗಿರೋ ಅವನು ಜೂನಿಯರ್ ಇಂಜಿನಿಯರು. ಆತ ಮಾತಾಡಿದ್ದಾನೆ ನನ್ನ ಜೊತೆ, ನಮ್ಮ ಹುಡುಗರ ಜೊತೆ, ರೆಕಾರ್ಡ್ ಇದೆ. ಇಲ್ಲೆಲ್ಲೂ ಕೊಡೋದಿಲ್ಲ, ಕೋರ್ಟ್ ಮುಂದೆ ಜಡ್ಜ್ ಮುಂದೆ ಕೊಡ್ತೀನಿ, ನಮ್ಮ ಹುಡುಗರ ಮೇಲೆ FIR ಹಾಕ್ಲಿ. ಅವತ್ತು ಆ ಇಂಜಿನಿಯರ್ದು ತಪ್ಪ, ಆ ಇನ್ಸ್ಪೆಕ್ಟರ್ ತಪ್ಪ, ಅಥವಾ ಯಾರು ಇದಕ್ಕೆ ಪುಷ್ ಮಾಡಿದ್ರು ಅವ್ರ ತಪ್ಪ ಅಂತೇಳಿ ಜಡ್ಜ್ ತೀರ್ಮಾನ ಮಾಡಲಿ. ಆ ರೆಕಾರ್ಡ್ನ ಮುಂದೆ ಇಡಿಸ್ತೀನಿ ನಮ್ಮ ಲಾಯರ್ ಕಡೆಯಿಂದ. ನೋಡಿ ಸ್ವಾಮಿ, ಯಾವ ಪಿತೂರಿ ಮಾಡಿ ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ. ನಿನ್ನೆ ನವರಂಗಿ ನಾಟಕ ಆಡ್ತೀಯ ಬಾಲಕೃಷ್ಣ ಅವರೇ? ನನಗೇನು ಗೊತ್ತಿಲ್ಲ ಇದು ಅಂತ. ನಮಗೆ ರಕ್ತ ಕುದೀತದೆ. ನಾವು ಪ್ರಾಮಾಣಿಕವಾಗಿರೋರು. ನಿಂತರ ಎಲ್ಲೋ ದೋಕ್ಬಿಟ್ಟು, ಎಲ್ಲೋ ಕಳ್ಬಿಲ್ ಮಾಡಿಸ್ಕೊಂಡು, ದೋಖಾ ಬಿಲ್ಗಳನ್ನ ಮಾಡಿಸ್ಕೊಂಡು ಇವತ್ತು ಮಾಡ್ತಾ ಇದೆಯಲ್ಲಪ್ಪ. ತಂದಿರೋ ಗ್ರಾಂಟ್ನಲ್ಲಿ 50 ಲಕ್ಷ ತಂದ್ರೆ ಇನ್ನೊಬ್ಬ ತಮ್ಮಂಗೆ ಬೇಕು. ಕಮರ್ಷಿಯಲ್ ಕಾಂಪ್ಲೆಕ್ಸ್ ಎಲ್ಲ ಒಬ್ಬ ತಮ್ಮ ಕಟ್ಟೋದಂತೆ. ಆ ತಿರುಮಲಿಲಿ ಒಂದು ಕೆಲಸ ಮಾಡಿದ್ರೆ ಇನ್ನೊಬ್ಬ ತಮ್ಮ ಮಾಡೋದಂತೆ. ಯಾರನ್ನ ಗುತ್ತಿಗೆದಾರರು ಇವತ್ತು ಕೆಲಸ ಮಾಡೋಕೆ ಆಗ್ತಾ ಇದೆಯಾ? ಓ, ಮಂಜು ಕಮಿಷನ್ನು, ಮಂಜು ಮನೆಯವ್ರ ಕಮಿಷನ್. ಇವತ್ತು ಯಾರು ತಿಂತಾವ್ರೆ? ಇವತ್ತು ಯಾರನ್ನ ಬಿಟ್ಟಿದ್ಯಾ? ಎಷ್ಟು ಜನ ಏಜೆಂಟ್ಗಳವ್ರು ನಿಮಗೆ? ಪೊಲೀಸ್ ಸ್ಟೇಷನ್ಗಳನ್ನ ನೀನು, ಬಿಡದಿ ಪೊಲೀಸ್ ಸ್ಟೇಷನು, ಮಾಗಡಿ ಪೊಲೀಸ್ ಸ್ಟೇಷನು, ಕುದೂರ್ ಪೊಲೀಸ್ ಸ್ಟೇಷನ್ನ ಕಾಂಗ್ರೆಸ್ ಕಚೇರಿ ಮಾಡಿಸ್ಕೊಬಿಟ್ಟು ನಾನು ರಾಜಕಾರಣ ಮಾಡ್ಬೋದು ಅಂತೇಳಿ ಧಮಕಿ ಹಾಕ್ಬಿಟ್ರೆ, ನಿಮ್ಮ ಪೊಲೀಸ್ಗೆಲ್ಲ ಧಮಕಿ ಹಾಕಕ್ಕೆ ಪೊಲೀಸ್ನವ್ರಿಗೆ ಯಾರು ಕಚ್ಚೆ ಕಟ್ಟೋ ಜನನೇ ಇಲ್ಲ ರೀ. ನಾವ್ಯಾರೂ ಇಲ್ಲ, ನಾವೆಲ್ಲ ಪ್ರಾಮಾಣಿಕ. ಎಷ್ಟು ಕೇಸ್ ಹಾಕ್ಬಿಡ್ತೀಯ? ಎಷ್ಟು ಜೈಲ್ ಬರೋ ಮಾಡಿಸ್ತೀಯ? ಎದುರ್ತೀವ ನಾವು? ನಿನಗೆ ಎದುರೋ ಮಕ್ಳು ಯಾರೂ ಇಲ್ಲ. ನಮ್ಮ ಹುಡುಗರಿಗೆ ಕೇಸ್ ಹಾಕ್ಬಿಟ್ರೆ ಎದುರಿಸ್ಬಿಡ್ಬೇಕು. ನಿನ್ನ ಭ್ರಮೆ ಅದು, ನಿನ್ನ ಕನಸು. ನಿಮ್ಮ ಯೋಗ್ಯತೆಗೆ ನಿಮ್ಮ ಪೊಲೀಸ್ನವ್ರ ಕೈಲಿ ಅದೆಲ್ಲೋ ಪದಕ ಕೊಡಿಸಿದ್ದೆ ಅಂತೇಳಿ ನೀನೇ ಪದಕ ಹಾಕಕ್ಕೆ ಹೋಗ್ತೀಯ. ಒಬ್ಬ ತಹಶೀಲ್ದಾರು ಫೈಲ್ ಕಳ್ತನ ಆಗೈತ್ರಿ ತಾಲೂಕು ಆಫೀಸಲ್ಲಿ, 100 ಫೈಲ್ಗಳನ್ನ ದೋಚ್ಬಿಟ್ಟವ್ರೆ ಅಂತೇಳಿ ಒಂದು ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ಅವ್ರ ಯೋಗ್ಯತೆ ಕೈಲಿ ಇನ್ನೂ ಆ ಸ್ಟೇಷನಲ್ಲಿ ಯಾರು ಕಳ್ಳರು ಅಂತೇಳಿ ಹುಡ್ಕಕ್ಕಾಗಿಲ್ಲ. ನಿಮ್ಮ ಯೋಗ್ಯತೆಗೆ ಹುಡುಕಿದಾರ ಸರ್?
ಹೇಳಿ ಹುಡುಕಿದ್ರೆ. ಸ್ಟೇಷನ್ ಸುತ್ತಾನೆ ಅವ್ರೆ, ಪೊಲೀಸ್ ಸ್ಟೇಷನ್ ಸುತ್ತಾನೆ ಅವ್ರೆ ಯಾರ್ಯಾರು ಏಜೆಂಟ್ಗಳು ಅಂತ, ಯಾರ್ಯಾರು ಫೈಲ್ ಕಳ್ತನ ಮಾಡಿರೋರು ಅಂತ. ಆ ಕಳ್ತನ ಮಾಡಿರೋ ಬಡ್ಡಿ ಮಕ್ಕಳೇನೆ ಇವತ್ತು ಹೋಗಿ ಇವ್ರುಗಳಿಗೆ, ಇವ್ರ ಹೆಂಡತಿ ಹೆಸರುಗಳಿಗೆಲ್ಲ ಜಮೀನು ರಿಜಿಸ್ಟರ್ ಮಾಡಿಸಿರೋದು ತಾವರೆಕೆರೆಯಲ್ಲಿ. ಹೇಳ್ತೀನಿ ಬೆಂಗಳೂರಿನಲ್ಲಿ ಯಾರ್ಯಾರು ವಿತ್ ಅಡ್ರೆಸ್ ಸಮೇತ, ವಿತ್ ID ಪ್ರೂಫ್ ಸಮೇತ ಯಾರ್ಯಾರು ತಾಲೂಕು ಆಫೀಸಲ್ಲಿ, ಈ ತಾಲೂಕು ಆಫೀಸಲ್ಲಿ ಫೈಲ್ ಕದ್ದಿದ್ದಾರೆ, ಬೋಗಸ್ ಡಾಕ್ಯುಮೆಂಟ್ ಮಾಡಿದ್ದಾರೆ, ಯಾರ್ಯಾರು ತಾವರೆಕೆರೆನಲ್ಲಿ ಹೋಗಿ ಆಸ್ತಿಗಳು ಮಾಡಿ ಇದು ಬೋಗಸ್ ಆಸ್ತಿಗಳಿಗೆ ಇವರು ವಾರಸ್ದಾರರಾದ್ರು, ಅದನ್ನ ತಗೊಂಡೋಗಿ ಇವ್ರಿಗೆ ಹೆಂಗೆ ಮಾರಿದ್ರು, ಎಲ್ಲ ಬೆಂಗಳೂರಿನಲ್ಲಿ ಹೇಳ್ತೀನಿ. ಬಿಟ್ಬಿಡ್ತೀನ ನಾನು ಯಾವ್ದು ಹಿಡ್ದಿದ್ದು ಒಂದು ಬಿಟ್ಟಿಲ್ಲ ಇಲ್ಲಿವರೆಗೂ. ನೀವು ಹೇಳ್ಬೋದು ಅಷ್ಟೇ ಉಡಾಫೆಗೆ, ಹ್ಯಾಂಗ್ ಟಚ್ ಮಾಡಿ ಹೊರಟೋಯ್ತಾನೆ ಅಂತ. ಟಚ್ ಮಾಡೋಗೋ ಗಿರಾಕಿ ಅಲ್ಲ ಮಂಜು, ಟಚ್ ಮಾಡೋ ಗಿರಾಕಿ ಅಲ್ಲ. ಇದೇ ಆಫೀಸಲ್ಲಿ ಕುತ್ಕೊಂಡು ಹೇಳಿದೆ ಹಗರಣ ಆಗಿದೆ ಕುದೂರು BDCC ಬ್ಯಾಂಕಲ್ಲಿ ಅಂತ. ಏನು ಹೇಳಿದ್ರಿ ಇವರು? ಯಾಕಾಯ್ತು ನಿನ್ನೆ FIR? ಯಾಕೆ ಸರ್ ಆಯ್ತು ನಿನ್ನೆ FIR? ಅಪ್ಪ ಅವರೆಲ್ಲ ಪ್ರಾಮಾಣಿಕಂತೆ ಕೆಲಸ ಮಾಡೋರ ಮೇಲೆ ಅಪಾದನೆ ಮಾಡಬಾರ್ದಂತ ನಾವು. ನಮಗೆ ಈ ಸಹಕಾರ ಕ್ಷೇತ್ರದಲ್ಲಿ ಅವರೊಬ್ಬರು ಮಹಾನ್ ಮೇಧಾವಿಗಳಿದ್ದಾರೆ, ಸಹಕಾರ ರತ್ನ, ಸಂಘೋಷಿತ ಭಾರತ ರತ್ನನೇ ಕೊಡಿಸ್ಬೇಕು ಪಾಪ ಅವ್ರಿಗೆ. ಅವರೊಬ್ಬರು ಭಾಷಣ ಮಾಡ್ತಾರೆ, ಎಲ್ಲೂ ಇಲ್ವಂತ ಅವರು, ಎಲ್ಲೂ ನಂದು ಹಸ್ತಕ್ಷೇಪ ಇಲ್ಲ. ಪಾಪ BDCC ಬ್ಯಾಂಕು ಕೋಟಿ ಕೋಟಿ ಹಗರಣ ಆಯಿತು, ಅದನ್ನು ನೀರು ಕುಡಿದ್ರು, ಅದನ್ನು ಮುಚ್ಚಾಕೊಂಡ್ರು, ಅದಕ್ಕೆ ಹೋದ್ರು ಕೋರ್ಟಲ್ಲಿ ಬೇಲ್ ತಗೊಂಡ್ರು, ಬೇಲ್ ಮೇಲೆ ಜಾಮೀನ್ ಮೇಲೆ ಇರೋರು ಮಾತಾಡೋ ಮಾತು. ಭಾಷಣ ನೋಡ್ಬೇಕು ಹೆಂಗ್ ಭಾಷಣ ಮಾಡ್ತಾರೆ ಇವ್ರ ಯೋಗ್ಯತೆಗಳಿಗೆ. ಅಲ್ಲ ರೀ, ನೀವು ನಾವು ನಮ್ಮ ಕುಟುಂಬ ಅಂತೀರಿ, ನಮ್ಮ ಕುಟುಂಬನ ಈ ಥರ ನಾವು ಜೀವನ ಮಾಡ್ತೀವ ಅಂತ ಯಾರು ಮಾಡಿದ್? ಮತ್ತೆ ಕಳಪೆ ಚಿನ್ನ ಇಕ್ಕಿದ್ಕೋ ಇದರಲ್ಲಿ ಏನು ಮಾಡ್ತಿದ್ರಿ ನೀವು? ಏನು ಮಾಡ್ತಿದ್ರಿ ಸ್ವಾಮಿ? ಡೈರೆಕ್ಟರ್ ಆಗಿದ್ದರು, ನೀವು ಗೊತ್ತಿಲ್ಲದ ನಡೀತದ ಅದು? ಕೊಟ್ಟೆ ಅಂತ ಫ್ರಾಡು, ನಕಲಿ ಚಿನ್ನ ಇಟ್ಬಿಟ್ಟು ಕುದೂರು ಬ್ಯಾಂಕಲ್ಲಿ ನಿಮ್ಗೆ ಗೊತ್ತಿಲ್ಲದ ನಡೀತದ? ಇಲ್ಲಿ ಬಂದು ಜನದ ಹತ್ರ ನಾಟಕ ಆಡೋ, ಅಯ್ಯೋ ನಾವು ಬಿಡ್ತೀವ, ನಾವು ಸಾಕ್ಷರು, ನಾವು ಅಣ್ತಂದಿರು ಮಾತ್ರ ಸಾಕ್ಷರು, ಮಿಕ್ತವರೆಲ್ಲ ಕಳ್ಳರು ತಾಲೂಕಿನಲ್ಲಿ. ರೇವಣ್ಣರು ಕಳ್ಳರು, ಮಂಜಣ್ಣನು ಕಳ್ಳ, ಇದೆಲ್ಲ ಕಳ್ಳರು, ಇವ್ರು ಮಾತ್ರ ಸಾಕ್ಷರಂತೆ ಇವ್ರ ಯೋಗ್ಯತೆಗೆ. ತೋರಿಸ್ರಿ, ನಾನು ಒಂದೊಂದು ಪಾಯಿಂಟ್ ಹೇಳ್ತೀನಲ್ರಿ, ನಿಮ್ಗೆ ತಾಕತ್ತಿರೋ ಬಂದು ಉತ್ತರ ಕೊಟ್ರಿ, ಕರೀರಿ, ಎಲ್ಲಿಗಾದ್ರೂ ಕರೀರಿ. ನಿಮ್ಗೆ ಆ ದಮ್ಮಿದ್ರೆ, ಆ ಗಡಿಸಿದ್ರೆ, ಆ ನೈಜತೆ ಇದ್ರೆ, ನಿಮ್ಗೇನು ಆತ್ಮಸಾಕ್ಷಿ ಇದ್ರೆ ಬಂದು ಕೊಡ್ಲಿ ನನಗೆ. ನಾನು ಒಂದೇ ಒಂದು ಅಡಿ, 1 ಎಕರೆ ಬೇಡ ರೀ, ಒಂದೇ ಒಂದು ಅಡಿ ಎಲ್ಲಾದರೂ ಒತ್ತುವರಿ ಮಾಡಿ, ಮಂಜು ಬೋಗಸ್ ಮಾಡಿ, ಏನೋ ಒಂದು ಮಾಡಿ ಒಂದು ಕೆಟ್ಟ ಹೆಸರು ತಗೊಂಡು 5 ವರ್ಷದಲ್ಲಿ ಅಂತ ಇವತ್ತೇ ಸರೆಂಡರ್ ಆಗ್ಬಿಡ್ತೀನಿ ತಾಲೂಕಿನ ಜನಕ್ಕೆ. ಇವತ್ತು ಸರೆಂಡರ್ ಆಗ್ಬಿಟ್ಟು ನಾನು ದೊಡ್ಡ ನಮಸ್ಕಾರ ಕ್ಷೇತ್ರ ಬಿಟ್ಟು ಹೋಗ್ತೀನಿ, ರಾಜಕೀಯ ಮಾಡಲ್ಲ ಇನ್ನ ಅಂತ. ಒಂದೇ ಒಂದು ತೋರಿಸ್ರಿ, ಒಂದು ಗುಂಪಿನ್ನು ಈ ಮಂಜು ಮೇಲೆ. ನಮ್ಮ ಆಫೀಸ್ ಎದುರುಗಡೆ ರೀ, ಅದ್ಯಾವುದು ಆಚಾರ ಸಂಘದ ಜಾಗನ ನಿಮ್ಮ ತಂದೆ ಹೆಸರಲ್ಲಿ ಇತ್ತು ಅಂತೇಳಿ ನಿಮ್ಮ ತಾಯಿ ಹೆಸರಿಗೆ ಖಾತೆ ಮಾಡಿ ಆ ಸುರೇಶ್ಗೆ ಮಾರ್ಬಿಟ್ಟು ದುಡ್ಡು ಲೂಟಿ ಹೊಡೆದಿದ್ರಲ್ರಿ. ಯಾರು ಜನ ಜನ ಕ್ಯಾಕ್ರಿಸ್ ಮಕ್ಕುಗೆ ಅಲ್ವಿನ್ರಿ ನಿಮಗೆ? ಯಾರ್ದಪ್ಪ ಜಮೀನು? ಯಾವಾಗ ಸಂಪಾದನೆ ಮಾಡಿದ್ರಯ್ಯ ನಿಮ್ಮ ತಂದೆ ಅಂತ ಕೇಳಬೇಕೋ ಬೇಡವಾ? ಯಾರು ಇವ್ರು ತಾತನ ಆಸ್ತಿ ಮಾರವ್ರ? ಹೌದು ರೀ, ನಮ್ಮ ಪಿತ್ರಾರ್ಜಿತ, ನಮ್ಮ ತಾತಂದು ನಮ್ಮ ಅಪ್ಪನ ಹೆಸರು ಬಂದಿತ್ತು, ನಮ್ಮ ತಾಯಿ ಹೆಸರು ಮಾಡಿದೆ ಅಂತ ತೋರಿಸಿ ದಾಖಲೆನಾ? ಇದೆಲ್ಲ ಕೇಳಬಾರ್ದು. ಇದೆಲ್ಲ ಕೇಳ್ಬಿಟ್ರೆ ಮಂಜು ಕೆಟ್ಟೋನು, ನಾನು ನೀವು ಕೆಟ್ಟೋನು ಅನ್ನೆ, ಏನು ಬೇಕಾದ್ರೂ ಅನ್ನೆ. ನಾನು ಪ್ರಾಮಾಣಿಕವಾಗಿದ್ದೀನಿ, ನನಗೆ ಧೈರ್ಯ ಇದೆ, ಎಲ್ಲಿ ಬೇಕಾದ್ರೂ ಮಾತಾಡ್ತೀನಿ. ನನ್ನ ನವದಿನಲ್ಲಿ ಯಾವುದಾದ್ರೂ ಒಂದೇ ಒಂದು ಕಂಡು ಇವತ್ತವರೆಗೂ ಸರ್ ಯಾವ ಇಲಾಖೆ
ಯಾವ ಇಲಾಖೆಯಲ್ಲಿ ಗ್ರಾಂಟ್ ತಂದು ಕೆಲಸ ಮಾಡ್ತಾರೆ, ಒಂದೇ ಒಂದು ಇಲಾಖೆನಲ್ಲೂ ಒಂದು ಇನ್ಫಾರ್ಮೇಷನ್ ಸಿಗ್ತಾ ಇಲ್ಲ ನಮಗೆ. ಅಷ್ಟು ಟೈಟ್ ಮಾಡಿಟ್ಟವ್ರೆ, ಯಾರಿಗೂ ಕೊಡಬಾರ್ದು ಅಂತ, ಎಲ್ಲ ಜನ್ಮ ಜಾಲಾಡ್ತೀವಿ ಅಂತ. ಆದ್ರೂ ಬಿಡ್ತೀನ ನಾನೊಂಥರ ಜಿಗಣೆ ನನ್ನ ಮಗ, ಗೊತ್ತಿದೆ ತೆಗಿಸ್ತೀನಿ. ಎಲ್ಲೆಲ್ಲಿ ನಿಮ್ದು ಲೂಸ್ ಹೋಲ್ ಇದೆ, ಎಲ್ಲೆಲ್ಲಿ ನೀವು ಮಾಡ್ತಾ ಇದ್ದೀರಿ, ಯಾರ್ಯಾರು ಹುಡುಗರು ಇಟ್ಕೊಂಡಿದ್ದೀರಿ, ಯಾವನೇ ಅವನು ಎಲ್ಲೆಲ್ಲಿ ಎಷ್ಟೆಷ್ಟು ಕಮಿಷನ್ ಎತ್ತಾವನೆ, ಯಾರು ಎಷ್ಟು ಕೆಲಸ ಮಾಡೋನೆ, ಎಷ್ಟು ಕಲ್ ಬಿಲ್ ಬರ್ಸವನೆ, ಎಲ್ಲ ಇನ್ಫಾರ್ಮೇಷನ್ ನನಗೆ ಗೊತ್ತಿದೆ. ನನಗೆ ಹೊಟ್ಟೆ ಉರಿ ಏನಿಲ್ಲ. ನಾವೊಂದು ಪ್ರತಿಮೆ, ಇದು ಯಾರ್ದಿದು? ಸಾರ್ವಜನಿಕವಾಗಿದೆ. ನಾನೇ ಮಾಡಲಿ ನೀನೇ ಮಾಡಪ್ಪ, ಸಾರ್ವಜನಿಕವಾಗಿರೋದನ್ನ ಈ ಗಾಂಧಿನ ನೀನು ನೇಣಾಕ್ಬಿಟ್ಟು ತೆಗಿಸ್ತೀಯಲ್ಲ ನೀನು. ಈ ತಾಲೂಕಿನ ಜನ ಕ್ಷಮಿಸ್ಬೇಕೇನ್ರಿ ನಿನ್ನ? ನನ್ಗೆ ಯಾರೋ ಹೇಳಿದ್ರು ಏನಿದು ಅಂತ, ನಮ್ದೇನು ತಕರಲಿಲ್ಲ ರೀ. ಆಯ್ತು, ನೀನು ದೊಡ್ಡ ಪ್ರತಿಮೆ ಮಾಡ್ತಾ ಇದ್ದೀನಿ, ಚರ್ಚೆ ಮಾಡು ಸಾರ್ವಜನಿಕವಾಗಿ. ಇಂಥ ಅವಧಿನಲ್ಲಿ ಇಂಥವ್ರೊಂದು ಗಾಂಧಿ ಪ್ರತಿಮೆ ಇಟ್ಟಿದ್ರು, ನಾವು ತೆಗಿಬೇಕಾಗಿದೆ, ಅನಿವಾರ್ಯತೆ ಇದೆ. ಯಾರಿಗೆ ತಿಳಿಸಿದ್ಯಾ? ನಿಮ್ಮ ಮನೆ ಆಸ್ತಿನ ಅದು? ನಿಮ್ಮ ಮನೆ ಆಸ್ತಿ ಏನ್ರಿ? ಏಕಾಏಕಿ ನೀನು ನಿರ್ಧಾರ ತಗೋಬಿಡಕ್ಕೆ? ಸಾರ್ವಜನಿಕ ಇಶ್ಯೂಸ್ ಅಲ್ವಾ ಇವೆಲ್ಲ? ತಗೊಂಡೋದೆ ಗೌರ್ಮೆಂಟು ಪಶು ಚಿಕಿತ್ಸಾ ಕೇಂದ್ರನ, ಗೌರ್ಮೆಂಟು ದನಿನ ಆಸ್ಪತ್ರೆನ ತಗೊಂಡೋಗಲ್ಲೆಲ್ಲ ಮೂಲೆಲ್ಲ ಯಾರ ಹತ್ರ ಚರ್ಚೆ ಮಾಡಿದ್ದೀರಿ? ಯಾರು ಮಾಹಿತಿ ಕೊಟ್ಟಿದ್ದೀರಿ? ಯಾವ ರೈತರಿಗೆ ಮಾಹಿತಿ ಕೊಟ್ಟಿದ್ದೀರಿ? ನಿಮ್ಮ ಮನೆ ಆಸ್ತಿನ ಅದು? ತಾಲೂಕು ಆಫೀಸ್ ಹೊಡಿತೀನಿ, ಅಲ್ಲೆಲ್ಲೋ ತಾಲೂಕು ಆಫೀಸ್ ಕಟ್ತೀನಿ, NES ಹತ್ರ. ನಿಮ್ಮ ಮನೆ ಕೆಲಸನ? ನಿಮ್ಮ ಮನೆಯಿಂದ ದುಡ್ಡು ತಂದು ಕಟ್ತಾ ಇದ್ದೀರಾ? ಸಾರ್ವಜನಿಕರು ಏನಾನ ಕೆಲಸ ಮಾಡಬೇಕಾದ್ರೆ ಸಾರ್ವಜನಿಕವಾಗಿ ಚರ್ಚೆ ಆಗ್ಬೇಕ್ರಿ. ನಾನೇ ಸುಪ್ರೀಮು, ಯಾವನ್ ಕೇಳ್ತಾನೆ? ನಡೀತಿತ್ತು ನಿಂದು ಅವತ್ತೆಲ್ಲ, ಹಂಗೆ ನಡ್ಸ್ಕೊ ಬಂದ್ರಿ. ಈಗ ನಡೆಯಲ್ಲ ಅಣ್ಣ ಅದೆಲ್ಲ. ನಿಮ್ಮ ಸಂಸ್ಥಾನದ ಮಠ ಇತ್ತಲ್ಲ ಅವಾಗೆಲ್ಲ ನಡೀತಿತ್ತಲ್ಲ, ಇವಾಗೆಲ್ಲ ನಡೆಯಲ್ಲ. ಜನ ಇವತ್ತು ಪ್ರಬುದ್ಧತೆ ಇದೆ, ಕೇಳ್ತಾರೆ. ನಿನ್ನ ಎದುರುಗಡೆ ಬಂದು ಕೇಳದೇ ಇರ್ಬೋದು, ಕೇಳೋ ವೇದಿಕೆಗಳಿವೆ, ಕೇಳ್ತಾರೆ. ಹೆಂಗ್ ಉತ್ತರ ಕೊಡಬೇಕು ಜನ ಸೂಕ್ತ ಸಂದರ್ಭದಲ್ಲಿ ಉತ್ತರ ಕೊಡ್ತಾರೆ. ಅವರೇ ಮಾಡ್ಬಿಡ್ಲಿ ಈ ಗಾಂಧಿ ಪ್ರತಿಮೆನ. ನಾನು ನಿನ್ನ ಹೆಸರು ಬಾಲಕೃಷ್ಣ ಪಾರ್ಕ್ ಅಂತ ಇಟ್ಟಿದ್ರಲ್ಲಿ ನಾನು ಬಾಲಕೃಷ್ಣ ಪಾರ್ಕ್ ಬೋರ್ಡ್ ಕಿತ್ ಬಿಸಾಕ್ರೆ ಅಂತ ಹೇಳ್ಬೋದಾಯ್ತಲ್ಲ ಆಮೇಲೆ ಅದು ಫಸ್ಟ್ ಡೇನೇ ಮೀಟಿಂಗ್ ಅಲ್ಲಿ ಚರ್ಚೆನೂ ಆಯ್ತು. ಅದು ಬೇಡ ಅಂತಿದ್ದೀವಿ, ಆ ಥರ ಎಲ್ಲ ಮಾಡೋದು ಬೇಡ. ನಾನು ತೆಗಿಸ್ಬೋದಾಯ್ತಲ್ಲ. ಏನು ಇವ್ರು ದೊಡ್ಡ ಅಭಿವೃದ್ಧಿ ಅಂತ, ಏನು ಅಭಿವೃದ್ಧಿ, ಏನು ಕಣ್ಣು ಕುಗ್ತಾವಂತೆ. ನೀವು ಹೇಳ್ಕೈತೀರಿ ಒಬ್ಬ CM ಕರ್ಸ್ಕೊಬತ್ತೀರಿ, ಅದು ಯಾವುದೋ 1 ಕೋಟಿ 2 ಕೋಟಿದು ಬಿಲ್ಡಿಂಗ್ ಇನಾಗ್ರೇಷನ್ ಮಾಡ್ತೀರಿ. ನಾನು ಒಬ್ಬ CM ಕರ್ಸಿದ್ರೆ 1,000 ಕೋಟಿ ತಂದಿದ್ದೀನಿ. ಒಬ್ಬ DCM ಕೈಲಿ 900 ಕೋಟಿ ಒಂದೇ ದಿವಸ ಪೂಜೆ ಮಾಡಿಸಿದ್ದೀನಿ. ಒಂದು ವಾಟರ್ ಸಪ್ಲೈದು, ಡ್ರಿಂಕಿಂಗ್ ವಾಟರ್ದು. ಅದು ಮಂಜು ತಾಕತ್ತು. ತೋರಿಸು ನೀನು ತಾಕತ್ತು. 100 ಕೋಟಿ ತಂದು ಕೆಲಸ ಮಾಡಿದ್ದೀನಿ ಅಂತ. ಅಲ್ಲೆಲ್ಲ ಬಿಡದಿನಲ್ಲಿ ನಾನು ತಂದಿದ್ದ 10 ಕೋಟಿನಲ್ಲಿ 4 ಕೋಟಿ ರೂಪಾಯಿ ಕೆಲಸ ಮಾಡಿರಲಿಲ್ಲ, 4 ಕೋಟಿ ರೂಪಾಯಿ ಹಾಕ್ಬಿಟ್ಟು ನಾನು ಮಾಡ್ತಾ ಇದ್ದೀನಿ ಅಂತ ನಮ್ಮ ಗ್ರಾಂಟ್ನ ಅಲ್ಲೆಲ್ಲ 4 ಜನಕ್ಕೆ ಹಂಚಿಬಿಟ್ಟು ಮೀಸೆ ತಿರ್ಬಿಟ್ರೆ ನಿನ್ನ ತಾಕತ್ತೇನಿದ್ರು CM ಹತ್ರ ಹೋಗಿ ಸ್ಪೆಷಲ್ ಆಗಿ ಬರ್ಸ್ಕೊಬರ್ಬೇಕು, ತೋರಿಸ್ಬೇಕು. ಮಂಜಣ್ಣ ನೋಡೋಣ, ಇಲ್ಲಿ 100 ಕೋಟಿ ತಂದಿದ್ದೀನಿ ಬಿಡದಿಗೆ, ನೋಡೋಣ ಮಾಡಿಗೆ 100 ಕೋಟಿ ತಂದಿದ್ದೀನಿ ಮಂಜಣ್ಣ ಅಂತ. ಅವತ್ತು ನಿಮ್ಗೆ ದೊಡ್ಡ ನಮಸ್ಕಾರ ಅಂತೀನಿ. ಅಣ್ಣ ಥ್ಯಾಂಕ್ ಯು ಅಣ್ಣ, ನಿನ್ನ ಶಕ್ತಿ ಅಣ್ಣ, ನೀನು ಬಿಟ್ಟರೆ ಇಲ್ಲ ಬಿಡೋಣ ಅಂತ ಹೇಳ್ತಿದ್ದ. ತಾಕತ್ತು ಅಲ್ಲಿ ತೋರ್ಸಪ್ಪ ನೀನು. ರಸ್ತೆ ರಾಜ ತೋರಿಸು. ರಸ್ತೆ ಗುಂಡಿ ಬಿದ್ದೋಗವೆ, ಹೆಂಗಸ್ರ ಮಕ್ಳು ಕಾಲಿಡಕ್ಕಾಗಲ್ಲ.
ನಿಮ್ಮ ಯೋಗ್ಯತೆಗಳಿಗೆ. ಫಸ್ಟು ಕೇಶಿಪ್ನವ್ರು ಯಾಕೆ ಕೆಲಸ ನಿಲ್ಸವ್ರೆ? 3 ತಿಂಗಳಾಗದಲ್ಲ, ಯಾಕೆ ಸರ್ ನಿಲ್ಲಿಸ್ತಾರೆ ಕೆಲಸ? ದುಡ್ಡು ಕೊಟ್ಟರೆ ತಾನೆ ಕೆಲಸ ಮಾಡೋದು. ಆ ರೋಡ್ ಸರಿ ಇಲ್ಲ ಅಂತ ಬಸ್ಗಳೇ ನಿಲ್ಲಿಸ್ಬಿಟ್ರಂತೆ. ರೋಡ್ ಸರಿ ಇಲ್ಲ ಅಂತ ಯಾವ ಬಸ್ಸೇ ಓಡಲ್ಲ ಬಿಡಯ್ಯ, ಅದನ್ನೇನು ಎಷ್ಟು ಸರಿ ಅಂತ ಹೇಳ್ತೀಯಾ? ನಮ್ಮ AC ಬಸ್ಗಳೆಲ್ಲ ನಿಂತೋದು. ಮಳೆ ಬಂದಾಗಂತೂ ಜನ ಹೈರಾಣ ಆಗ್ತಾರ್ರಿ. ಆ ಸಿಟಿ ಮಾರ್ಕೆಟು, ಹೌಸಿಂಗ್ ಬೋರ್ಡು, ಜನ ಎಷ್ಟು ಫೋನ್ ಮಾಡ್ತಾರೆ ಅಂತ, ಎಷ್ಟು ವಿಡಿಯೋ ಮಾಡಿ ಕಳಿಸ್ತಾರೆ. ನಿಮ್ಗೊಂಚೂರು ಅದ್ರ ಬಗ್ಗೆ ಕಾಳಜಿ ಇಲ್ಲ. ಯಾವ ಬಸ್ ಬೇಕಾದನು ಹತ್ತಾನೆ ಬರ್ತಾನೆ, ಬೇಕಾದನು ಹೋಯ್ತಾನೆ. ಎಷ್ಟು ಜನ ಪಾಪ ಕೆಲ್ಸಕ್ಕೆ ಹೋಗೋರು, ಕಾಲೇಜ್ಗೆ ಹೋಗೋರು, ಬೇರೆ ಬೇರೆ ಉದ್ಯೋಗಕ್ಕೆ ಹೋಗೋರು, ಎಷ್ಟು ಜನ ಹೈರಾಣ ಆಗಿದ್ದಾರೆ. ತಾಲೂಕು ಆಫೀಸಲ್ಲಿ ಇಬ್ಬರು ಏಜೆಂಟು, ಪೊಲೀಸ್ ಸ್ಟೇಷನಲ್ಲಿ ಒಬ್ಬ ಏಜೆಂಟು, ಎಲ್ಲ ಲೀಡಿಂಗು ಡಿಪಾರ್ಟ್ಮೆಂಟ್ಗಳಲ್ಲೆಲ್ಲ ಒಬ್ಬೊಬ್ಬ ಏಜೆಂಟು. ನಮಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ? ಮುಗ್ದಿದೆ, ನೋಡೋಣ. ಇನ್ನು 365 ದಿವಸ ಆಟ ಆಡ್ಕೋಬೋದಣ್ಣ ನೀನು. 365 ದಿವಸ ಆಟ ಆಡಬೇಕು. ಆಟ ಪಾಪ ಯಾರು ನಮ್ಮ ಹುಡುಗ ಬರ್ಕೊಟ್ಟವನಿಲ್ಲಿ. ಏನು ನಮ್ಮ ಸರ್ಕಾರ ಬಂದರೆ ರೈತರುಗಳಿಗೆ ಜಮೀನು ಕೊಡ್ತೀವಿ ಅಂತ ಭಾಷಣ ಮಾಡಿದ್ದು ಬಾಡಿ. 11,000 ಅರ್ಜಿ ಫಾರಂ 57 ನಮ್ಮ ತಾಲೂಕಲ್ಲಿ ರಿಜೆಕ್ಟ್ ಮಾಡಿರೋದು. ನನ್ನ ಅವಧಿನಲ್ಲಿ ಫಾರಂ 57 ಹಾಕೋಕ್ಕೆ ಅವಕಾಶ ಕೊಡ್ತಲ್ಲ ಸರ್ಕಾರ. 11,000 ಅರ್ಜಿನೂ ವಜಾ ಮಾಡಿಬಿಟ್ರು ಏಕ್ದಮ್. ಜನ ಕೇಳೋದೆ, ರೈತರು ಕೇಳೋದೇ ಇಲ್ಲ ನಮ್ಮ ಅರ್ಜಿ ಯಾಕೆ ವಜಾ ಮಾಡಿದ್ದೀರಿ ಅಂತ. ಮಾಡಿ ತಾಲೂಕು ರೈತರು ಗೊತ್ತಿಲ್ಲ ಅನ್ಸುತ್ತೆ. 11,000 ಅರ್ಜಿ ವಜಾ ಮಾಡೋರು ಸರ್ ತಾಲೂಕು ಆಫೀಸಲ್ಲಿ. ಇಡೀ ರಾಜ್ಯದಲ್ಲಿ ವಜಾ ಮಾಡೋರು, ಅದು ಬೇರೆ ಪ್ರಶ್ನೆ. ಹೇಳಿದ್ಯಾ ಯಾವತ್ತಾದ್ರೂ ಅಣ್ಣ ಬಾಲಣ್ಣ 11,000 ಅರ್ಜಿ ರೈತರದ್ದು ವಜಾ ಮಾಡ್ಬಿಟ್ಟಿದ್ದೀವಿ ಅಂತ ಹೇಳೋ ತಾಕತ್ತಿದ್ಯಾ ರೈತರ ಹತ್ರ ನೀನು? ಇದು ಹೇಳಿದ್ರೆ ತಗೋತಾರಲ್ಲ ಕೈಗೆ, ಇದು ಮಾತ್ರ ಹೇಳಂಗಿಲ್ಲ. ಕರ್ನಾಟಕದಲ್ಲಿ ಪ್ರಥಮ ಡಿಜಿಟಲ್ ಸಾಗುವಳಿ ಅದು 6 ಕುಂಟೆ ಕರ್ನಾಟಕದಲ್ಲಿ. ಪಾಪ ಸೋಲೂರು ಹೋಬಳಿದೇನೋ ಹೇಳ್ತಿದ್ರು ಡಾಕ್ಟರ್ ಮಂಜುನಾಥ್ ಅವ್ರು ಪಾಪ ಭೇಟಿ ಮಾಡಂಗಿಲ್ವಂತವ್ರು ರಾಜ್ಯಪಾಲರನ್ನ ಈ ವಿಚಾರಕ್ಕೆ. ಅವ್ರಿಗೂ ಸಂಬಂಧ ಏನು? ನಿನ್ಗೇನು ಸಂಬಂಧ? ನಿನ್ಗೇನು ಓಟ್ ಹಾಕ್ತಾರ ಅವರು? ಭೇಟಿ ಎಲ್ಲ ರಸ್ತೆಗೆ ಹಿಡಿದು ಹೋರಾಟ ಮಾಡಿ. ಇವ್ರು ಯಾವತ್ತು ತಿಳಿದಿದ್ರು? ಉಡಾಫೆ ಉತ್ತರ ಕೊಡ್ತಾರೆ. ಇವ್ರು ಫಸ್ಟ್ ಉಡಾಫೆ ನಿಲ್ಸಕ್ಕೆ ಕೇಳ್ರಿ. ಈತನ ಉಡಾಫೆ ನಿಲ್ಸಕ್ಕೆ ಕೇಳ್ರಿ. ಈತ ಮಾತಾಡ್ದಂಗೆ ಬೇರೆಯವ್ರು ಮಾತಾಡ್ಬಿಟ್ರೆ ಜನ ಕಲ್ ತಗೊಂಡು ಹೊಡಿತಾರೆ. ಉಡಾಫೆ ಈತಂದು ಫಸ್ಟ್ ಉಡಾಫೆ. ಎಷ್ಟು ಸರಿ ಏನು ಉಳು ಸೇವೆ ಮಾಡಿಬಿಟ್ಟಿದ್ರಂತ ಸೋಲೂರು ಹೋಬಳಿ ಉಳ್ಸೋಕ್ಕೆ. ಅರೆಬೆತ್ತಲು ಸೇವೆ ಮಾಡಿಬಿಟ್ಟಿದ್ರಂತ ಸೋಲೂರು ಹೋಬಳಿ ಉಳ್ಸೋಕ್ಕೆ. ಇಲ್ಲ ಉಪವಾಸ ಸತ್ಯಾಗ್ರಹ ಮಾಡಿದ್ರಂತ ಮಹಾತ್ಮ ಗಾಂಧಿ ಥರ ಇವ್ರೇನಾದ್ರೂ ಪಾದಯಾತ್ರೆ ಮಾಡಿದ್ರಂತ. ಯಾವತ್ರಿ ಒಂದು ದಿವಸ ಹೇಳ್ರಿ ಇವ್ರು ಸೋಲೂರು ಹೋಬಳಿದು ಧ್ವನಿ ಎತ್ತಿರೋದು? ಯಾರಿಗೆ ಕೊಡಬೇಕು? ಇವ್ರ ಕುಟುಂಬಕ್ಕೆ ಸೋಲೂರು ಹೋಬಳಿಯವರು ಜೀವನ ಪರ್ಯಂತ ತಾಲೂಕಾ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಓಟು, ಡೈರಿ ಓಟ್ಗಳು, DCC ಬ್ಯಾಂಕ್ ಓಟ್ಗಳು, ಇವ್ರ ಕುಟುಂಬಕ್ಕೆ 50-60 ವರ್ಷದಿಂದ ಹಾಕೊಂಡ್ಬಂದವ್ರ ಹೋಬಳಿಯರು. ಯಾರಿಗಿರ್ಬೇಕಾಯ್ತು ಕಾಳಜಿ? ನಿಮ್ಮ ಕುಟುಂಬದ ಋಣ ಇಲ್ವಾ? ಆ ಹೋಬಳಿ ಋಣ ಇಲ್ಲ ನಿಮ್ಮ ಕುಟುಂಬದ ಮೇಲೆ ಇಲ್ವಾ? ಒಟ್ಟು ಹಾಕ್ಸ್ಕೊಂಡ್ರೆ ಯಾರು? ನಿಮ್ಮ ಚಿಕ್ಕಪ್ಪ ಯಾರಿಂದ ಗೆದ್ದಿದ್ರು? ನಿಮ್ಮ ತಮ್ಮ ಯಾರಿಂದ ಗೆದ್ದಿದ್ರು? DCC ಬ್ಯಾಂಕ್ಗೆ, ಡೈರಿಗಳಲ್ಲಿ ಓಟ್ ಹಾಕ್ತಿದ್ದವ್ರು ಯಾರಿಗೆ? ಅವ್ರಿಗೆ ಇಲ್ಲಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಬೇಕು ಅನ್ನೋ ಸಂದರ್ಭದಲ್ಲಿ ಕೈ ಎತ್ತಿದ್ದವ್ರು ಯಾರಿಗೆ? ಯಾರಿಗಿರ್ಬೇಕಾಯ್ತು ಕಾಳಜಿ? ಬೀದಿಗಿಳಿದು ಹೋರಾಟ ಮಾಡಿದ್ದಿರುತ್ತೆ. ತೋರಿಸಿ ಒಂದೇ ಒಂದು ಹೋರಾಟ. ಹೇಳೋದಕ್ಕೂ ಒಂದು ಆತ್ಮಗೌರವ ಅನ್ನೋದು ಇರಬೇಕು. ಇವ್ರದ್ದೇನು ನಡೆಯಲ್ಲ ಅಲ್ಲಿ, ಇವ್ರೇನು ಕಿಸಿಯಕ್ಕಾಗಲ್ಲ ಅಲ್ಲಿ. ಸುಮ್ಮನೆ ಏನೋ ಒಂದು ಬೆಳಂಗ್ ಬಿಟ್ಬಿಡೋದಿಲ್ಲಿ. ಇವ್ರ ಮಾತು ಎಲ್ಲಿ ನಡೀತದೆ? ಯಾರ ಹತ್ರ ನಡೀತದೆ?
ಆ MLA ಅವ್ನ ತಾಕತ್ತಿತ್ತು ಮಾಡಿಸ್ತಾವನೆ. ನನ್ನ ತಾಕತ್ತು ನಾನು ತೋರಿಸ್ಕೊತೀನಿ ಬಿಡ್ರಿ ನಿಮ್ಗೆ ಯಾಕೆ ಅಂತ. ಆ MLA ಪಾಪ 2-3 ಸಾರಿ ಅವಮಾನ ಮಾಡಿದ್ರು ಈ ತಾಲೂಕ್ನವರು, ಈ ತಾಲೂಕು ಆಫೀಸಲ್ಲಿ ಅಧಿಕಾರಿಗಳು. ಆತ ಅಲ್ಲಿ ಆಸ್ MLA ಸೋಲೂರು ಒಬ್ಳಿಗೆ ಬಂದರೆ ಈ ತಾಲೂಕು ಆಫೀಸ್ ಆಡಳಿತ ಹೋಗ್ಬೇಕಾ ಬೇಡವಾ? ಹೋಗದೆ ಉಡಾಫೆ ಮಾಡಿದ್ರೆ ಏನು ಮಾಡ್ತಾರೆ? ಅವ್ರ ನಿರ್ಧಾರ ಅವ್ರು ತಗೊಂಡ್ರು, ಏನೋ ಮಾಡ್ಕೊಳ್ತಾರೆ. ನಿಮ್ಮ ಪ್ರಕಾರ ಏನು ಉಳಿಯುತ್ತದೆ ನೋಡಿ, ಆಯಿತು, ಈಗ ಹೊಟ್ಟೆ ಹೋಯ್ತು ಅಂತ ತಿಳ್ಕೊಳ್ಳಿ, ಡಿಲಿಮಿಟೇಷನ್ ಆಯ್ತದೆ. ಡಿಲಿಮಿಟೇಷನಲ್ಲಿ ಆ ಒಬ್ಳಿ ಒಟ್ಟು ಮತ್ತೆ ಮಾಗಡಿಗೆ ಬಂದ್ಬಿಡ್ತು ಅಂದ್ಕೊಳ್ಳಿ, ಅವಾಗ ಏನು ಮಾಡ್ತೀರಿ? ನೆಕ್ಸ್ಟ್ ಡಿಲಿಮಿಟೇಷನ್ ಆಗಲೇಬೇಕಾ? ಸೋಲೂರು ಒಬ್ಳಿ ಒಟ್ಟು ಮತ್ತೆ ತಿರ್ಗಾ ಮಾಗಡಿಗೆ ಹಾಕಿದ್ರು ಅಂದ್ಕೊಳ್ಳಿ, ಆವಾಗ ಅಡ್ಮಿನಿಸ್ಟ್ರೇಷನ್ ಎಲ್ಲ ಅಲ್ಲಿ, ಓಟ್ ಮಾತ್ರ ಇಲ್ಲ. ಅವ್ರು ಯಾರೋ ಒಬ್ಬನ ಶಿಷ್ಯನ ಕೈಲಿ, ಇವ್ರ ಶಿಷ್ಯ ಒಬ್ಬ ಅವನಲ್ಲಿ ಅವನು ಹೇಳ್ತಿದ್ದ, ಓ ಏನು ಬೃಹಸ್ಪತಿ 2008ರಲ್ಲಿ ಡಿಲಿಮಿಟೇಷನ್ ಮಾಡಿದಾಗ ದೇವೇಗೌಡರು ಕುಮಾರಸ್ವಾಮಿಯವರು ನಮ್ಮನ್ನ, ಅವತ್ತು ದೇವೇಗೌಡರು ಕುಮಾರಸ್ವಾಮಿಯವ್ರ ಹತ್ರ ಯಾರಪ್ಪ ಇದ್ದಿದ್ದು ಇವರೇನು ಕಳ್ಳೆಪಪ್ಪು ತಿಂತಿದ್ದೆ ನಮ್ಮ ಹೋತು MLA ಆಗಿದ್ರಲ್ಲಪ್ಪ ಅವತ್ತು ಅಲ್ವಾ ಸರ್? ಅವತ್ತೇನು ಕಳೆಬೆಲ್ಲ ತಿಂತಿದ್ರ? ಇವ್ರಿಗೇನು ಶಕ್ತಿ ಇರಲಿಲ್ವಾ? ನನಗೆ ಜನ ನಮ್ಗೆ ಉಳಿಸ್ಕೋಬೇಕು ಅಂತ ಸೇರಿಸ್ಕೋಬೇಕಾಯ್ತು ಅವತ್ತು. ಯಾಕೆ ಬಿಡದಿ ಕಡೆ ಸೇರಿಸ್ಕೊಂಡು ಬಿಡದಿ ಕುಟ್ಕಲ್ಗೋಡು ಬಂದರು? ನಾವು ಬಂದಿದ್ವಾ? ಮಾತಾಡೋದು ಈಸಿ ಸರ್, ಜೀರ್ಣಿಸ್ಕೊಳ್ಳೋದು ಕಷ್ಟ. ಮಾತಾಡ್ಬೇಕಾದ್ರೆ ತೂಕದಲ್ಲಿ ಮಾತಾಡ್ಬೇಕು. ಇವೆಲ್ಲ ನಾನು ಹೇಳೋದಕ್ಕೆಲ್ಲ ಉತ್ತರ ಕೊಡಿಸಿ ಗೊತ್ತಾಗುತ್ತೆ. ನಾವು ಸೋಲೂರು ಭಾವನಾತ್ಮಕವಾಗಿ ನಮ್ಮ ಜೊತೆ ಯಾವತ್ತೂ ಇರಬೇಕದು. ಆ ವಿಚಾರಕ್ಕೆ ನಮ್ಮ ಸರ್ಕಾರ ಇಲ್ಲ, ಸರ್ಕಾರದ ಅವ್ರು ಏನು ಮಾಡ್ತಾರೆ. ನಾವು ಯಾವ ಹೋರಾಟಕ್ಕೂ ರೆಡಿ ಇದ್ದೀವಿ. ನಾವೇನು ಹೋರಾಟ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ತೀವಿ, ನಾವು ಹೋರಾಟಕ್ಕೆ ಸಿದ್ಧರಿದ್ದೇವೆ. ಯಾವ ಹೋರಾಟ ಯಾರು ತಗೋತಾರೆ? ನಾನು ಹೇಳಿದ್ದೀನಿ, ಬಾಲಕೃಷ್ಣ ಅವರು ಇದನ್ನು ಲೀಡ್ ಮಾಡ್ತೀನಿ, ಲೀಡ್ ತಗೋತೀನಿ, ನಿಮ್ಮಿಂದ ನಾವು ಇರ್ತೀವಿ ಅಂತ ಹೇಳಿದ್ದೀವಿ. ಅಣ್ಣನ ಬಾವುಟ ಕೂಡ ಕೇಳಿ, ಫಸ್ಟು ಟಂಕ ಕಟ್ಕೊಂಡು ನಿಂತ್ಕೊಳ್ಳೋಕೆ ಕೇಳಿ. ಡವ್ ಮಾಡೋದಲ್ಲ, ಕಟ್ಟಬೇಕು, ಬಜಾರ್ಗೆ ಬರಬೇಕು, ಬಜಾರ್ಗೆ ಬಂದು ನಿಂತ್ಕೊಳ್ಳಿ. ಆವಾಗ ಮಾಗಡಿ ತಾಲೂಕಿನ ಜನ ನನ್ನ ಜೊತೆ ಬರಲಿಲ್ಲ, ಈ ಲೀಡ್ರ್ ಬರಲಿಲ್ಲ, ಇವ್ರಿಗೆ ಕಮಿಟ್ಮೆಂಟ್ ಇಲ್ಲ ಅಂತ ಅವಾಗ ಮಾತಾಡಲಿ, ಕರೀಲಿ. ಎಲ್ಲ ಹೈವೇನಲ್ಲಿ ಬರ ಅಂತ ಹಿಂಗೆ ಹೋದ್ರಲ್ಲ, ಇದರಲ್ಲಿ ನ್ಯಾಷನಲ್ ಹೇಮಾವತಿ ಏನಾಯ್ತು? ಇವ್ರದೇ ಸ್ಕ್ರಿಪ್ಟು, ಇವ್ರದೇ ಡೈರೆಕ್ಷನ್ನು, ಇವರೇ ಪೊಲೀಸು, ಎಲ್ಲ ಫುಲ್ ಹಿಂಗೆ ಹಿಂಗೆ ಬರ್ತಿದ್ದು, ಹಿಂಗೆ ಟಕ್ ಹಿಂಗೆ ಹಚ್ಕೋಬೇಕು, ಹಿಂಗೆ ಕರ್ಕೊಂಡು ಹೋಗ್ಬೇಕು, ಹಿಂಗೆ ಇಳಿಸ್ಬೇಕು, ಅಲ್ಲಿ ಭಾಷಣ ಮಾಡ್ಬೇಕು, ಬರಬೇಕು. ಇಂಥ ಡೈರೆಕ್ಷನ್ಗಳೆಲ್ಲ ನಾನು ಜನ ನೋಡಿದ್ದೀನಿ ಸರ್. 103 ಕೋಟಿ ಕೋಟೆಗೆ ಬಿಡುಗಡೆ ಮಾಡಿರೋದು ನೀವು ಇಲ್ಲ ಅಂತ ಹೇಳಿದ್ರಿ. 3 ಕೋಟಿನ ಇವರು ನಾನು ಅವರು ಯಾವ ರೀತಿ ಆಗತ್ತೆ ಅಂತಲೂ ಬಿಡುಗಡೆ ಮಾಡಿಸಿದ್ದಾರೆ ಕೋಟೆಯಲ್ಲಿ. ನಾನು 103 ಕೋಟಿ ಕ್ಯಾಬಿನೆಟ್ ಅಪ್ರೂವಲ್ಲಿ ನೀನು ಕ್ಯಾಬಿನೆಟ್ ನೋಟ್ ಕೊಡ್ತೀನಿ, ಓದಿ. ಸಮಗ್ರ ಕೆಂಪೇಗೌಡ ಅಭಿವೃದ್ಧಿ ಪಾರಂಪರಿಕ ತಾಣಗಳ ಅಭಿವೃದ್ಧಿ ನಿಗಮಕ್ಕೆ 103 ಕೋಟಿ ಕೊಟ್ಟರು. ಅದಾದಮೇಲೆ 103 ಕೋಟಿನೂ ಇವರು ಇದಕ್ಕೆ ಮಾಡಿಕೊಂಡಿದ್ದಾರೆ. ಹೋಗ್ತೀನಿ, 103 ಕೋಟಿಲಿ ಏನು ಮಾಡ್ತಾರೆ? ಅದೇ ಒಳಗಡೆ ಎಲ್ಲ ಪ್ಲಾನ್ ಮಾಡಿ, ಅದೇ ಏನು ಮಾಡ್ತಾರೆ? ವಾಕಿಂಗ್ ಪಾತ್ ಅಲ್ಲಿ. ಈಗ ನಮ್ಮ ಫಂಕ್ಷನ್ ಮಾಡೋಕ್ಕೆ ಒಂದು ಜಾಗ ಇತ್ತು ಮಾಡಿನಲ್ಲಿ, ಅದ್ರ ತಲೆ ಮೇಲೂ ಕಲ್ಲು ಹಾಕ್ತಾರೆ, ಎಲ್ಲ ಬಿಲ್ ಬರ್ಕೊಟ್ಟು ತಿನ್ಕೋತಾರೆ. ನೋಡೋಣ, ಅದನ್ನು ಕಣ್ಣಲ್ಲಿ ನೋಡೋಂಥ ಆ ದೇವ್ರು ಆಯಿಸ್ಕೊಟ್ರೆ ಅದನ್ನು ನೋಡದೇ ಇರ್ತೀವ? ಈ ತಾಲೂಕಿನ ಜನ ಅದನ್ನು ನೋಡಲಿ. ಹಿಂದೆ ಎಷ್ಟು ಕೋಟಿ ಮಾಡ್ಕೊಂಡಿರೋ ನನಗೆ ಗೊತ್ತಿಲ್ಲ, ನನ್ನ ಅವಧಿಲಿ ₹1 ಹಾಕಲಿಲ್ಲ. ನಾನು ಓಪನ್ ಆಗಿ ಹೇಳ್ತೀನಿ, ಇವರು ಹಿಂದೆ ಎಷ್ಟು ಕೋಟಿ ತಂದ್ರು ಅದು ಗೋಡೆನೇ ನಿಲ್ತಾ ಇಲ್ವಂತೆ. ಈಗ ಹೆಂಗೋ ನಿಲ್ಸಕ್ಕೆ ಹೊಟ್ಟವ್ರೆ, ಅದು ಹೆಂಗೆ ನಿಂತ್ಕೋತದೆ ನೋಡೋಣ. ಗೋಡೆ ತಾನಾಗಿ ನಿಂತ್ಕೋತದ?
ಇವ್ರುಗಳೆಲ್ಲ ಹಿಂಗೆ ಹಿಡ್ಕೊಂಡು ನಿಲ್ಲಿಸ್ತಾರ ಏನೋ ನೋಡೋಣ. ಸರ್ ಚಂದ ಎತ್ತಿ ಪ್ರತಿಮೆ ಬಿಟ್ಕೊಡ್ತೀನಿ ಇಲ್ವಲ್ಲ, ಅವ್ರ ಅಕೌಂಟ್ ಕೊಡ್ತಾರಂತೆ. ಅದೇ ಹೇಳಿದ್ನಲ್ಲ, 25 ಲಕ್ಷ ನೀವು ಕೊಟ್ಟರೆ ಹೆಸರು ಆಗ್ತಾರೆ. ನಾವ್ಯಾರು ಕಿವಿ ಹೂವು ಮಾಡ್ಕೊಂಡ್ ಬಂದಿಲ್ಲ ಬಾಲಕೃಷ್ಣ. ನಮ್ಮನ್ನು ಕೂಡ ಅಷ್ಟೋ ಇಷ್ಟೋ ವಿದ್ಯಾ ಕಲಿಸಿ, ಬುದ್ಧಿ ಕಲಿಸಿ, ಒಂದು ಪ್ರಬುದ್ಧವಾಗಿ ನೀವು ರಾಜಕಾರಣ ಮಾಡಿ ಅಂತ ನಮ್ಮನೆಯಿಂದನೂ ಕಳಿಸವ್ರೆ. ಈ ಮಾತನ್ನ ಅವತ್ತು ಹೇಳ್ಬೇಕಾಯ್ತು ಕೀಳಕ್ಕೆ ಮುಂಚೆ. ಅಣ್ಣ ಹಿಂಗೈತೆ ಅಣ್ಣ ಅಂತ ಹೇಳಿದರೆ ನಾವು ಹೇಳ್ತಿದ್ವು, ಚಂದ ಎತ್ತಿದ್ವೋ ಇಲ್ಲ ನಾವು ಪಾಕೆಟ್ ಮನಿ ಹಾಕ್ತಿದ್ವೋ. ನಾವು ಪಾಕೆಟ್ ಮನಿ ಹಾಕ್ದಾಗ ಯಾರು ಕೇಳಿದ್ವೋ ನಾವು? ಕೇಳಿದ್ವ ಸರ್? ಮಾಡಲಿ, ಎಲ್ಲ ಪ್ರತಿಮೆನೂ ಮಾಡಲಿ. ನಾನು ಹೇಳಿದೆ ಯಾರಿಗೋ, ಈ ತಾಲೂಕಿನಲ್ಲಿ ಮಾಜಿ ಶಾಸಕರುಗಳು ಎಷ್ಟು ಜನ ದಿವಂತ ಅವ್ರ ತಂದೆ ಸಮೇತ ಎಲ್ಲ ಪ್ರತಿಮೆನೂ ಮಾಡಲಿ, ನಮಗೇನು ಕೈ ಮುಗಿಯೋ ಕೆಲಸ? ಎಲ್ಲರ ಪ್ರತಿಮೆಗೂ ಕೈ ಮುಗಿತೀವಿ. ಸೋಲೂರು ಸಿದ್ದಪ್ಪರು ಆದಿಯಾಗಿ ಮಾಗಡಿ ತಾಲೂಕಲ್ಲಿ ಯಾರ್ಯಾರು ಆಗಿದ್ರು, ಗಂಗನಹಳ್ಳಿಯವರು, ನಮ್ಮ ತಿಮ್ಮಪ್ಪನವರು, ಸಿಂಗ್ರಿಗೌಡರು, ಬೆಡಸಾಮಿಗೌಡರು, ಒಬ್ಬರಾಗಿಲ್ಲ ಬಿಡಿ ಪಾಪ, ಇವರು ಅವ್ರ ತಂದೆ ಚೆನ್ನಪ್ಪನವರು, ಎಲ್ಲರದು ಮಾಡಲಿ ಪ್ರತಿಮೆ. ಎಲ್ಲಾರ್ದಕ್ಕೂ ಕೈ ಮುಗಿಯೋಕೆ ನಾವು ರೆಡಿ ಇದ್ದೀವಿ. ನೀನು ಮಾಡಲಿಲ್ವಲ್ಲ ಗುರು? ಏನು ಮಾಡ್ತಿದ್ದ ಗುರು ಇಷ್ಟು ವರ್ಷ? ಈಗ ನೀನು ಮಾಡೋಕ್ಕೆ ಎದ್ದುಬಿಟ್ಟು ನಿನ್ನ ಸ್ಪೀಡ್ಗೆ ನಾವು ಯಾರು ಏನು ನಿಲ್ಲಂಗೆ ಇಲ್ವಲ್ಲಪ್ಪ. ನೀನು ಮಾಡಿದರೆ ನಿನಗೂ ನೀನು ದೊಡ್ಡ ಸೆಲ್ಯೂಟ್ ಹೊಡಿತಿದ್ವಲ್ಲಪ್ಪ. ಸರ್ ಕಾರನ್ನು ವಿಚಾರವಾಗಿ ಡಿ ಕೆ ಶಿವಕುಮಾರ್ ಮನೆ ಮುಂದೆ ಯಾರು ಕಾರ್ ನಿಲ್ಲಿಸಿದ್ರು, ನಿಮ್ಮ ಕಾರ್ ಪ್ಲೇಟ್ ಮೇಲೆ ಬೇರೆದು ನಾನು ಈಗ ಅದನ್ನೆಲ್ಲ ತನಿಖೆ ಮಾಡೋಕ್ಕೆ ಹೇಳಿದ್ದೀನಿ. ತನಿಖೆ ಹಂತದಲ್ಲಿದೆ. ತನಿಖೆ ಹಂತದಲ್ಲಿದ್ದಾಗ ನಾನು ಅದು ಎಕ್ಸ್ಪ್ರೆಸ್ ಮಾಡೋದು ಬೇಡ. ತನಿಖೆ ಆಗಿ ವೆಹಿಕಲ್ ಸಮೇತ ಇಲ್ಲಿ ತರ್ತೀನಿ, ಆವಾಗ ನಿಲ್ಲಿಸ್ಬಿಟ್ಟು ಹೇಳ್ತೀನಿ ನಾವು ಯಾರು ಕೊಟ್ಟಿದ್ದೋ, ಯಾರು ಇಸ್ಕೊಂಡಿದ್ರು, ಯಾರು ತೊಗೊಂಡು ನಿಲ್ಲಿಸಿದ್ರು, ಯಾರು ನಂಬರ್ ಪ್ಲೇಟ್ ಚೇಂಜ್ ಮಾಡಿದ್ರು, ಎಲ್ಲ ತನಿಖೆ ವರದಿ ಬರುತ್ತಲ್ಲ, ಪೊಲೀಸ್ನವ್ರು ವರದಿ ಕೊಡ್ತಾರಲ್ಲ, ವರದಿನೇ ನಿಮ್ಮ ಕೈ ಕೊಡ್ತಾರೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.